ನನ್ನನ್ನು ಪರೀಕ್ಷೆ. ದೇವರು ನಮ್ಮನ್ನು ಪರೀಕ್ಷೆ ಮಾಡಬೇಕು. ಹಲ್ಲೆಲೂಯಾ. ನಾವೆಷ್ಟೋ ಪರೀಕ್ಷೆ ನಮ್ಮನ್ನು ನಡೆಯುತ್ತೆ, ಪರೀಕ್ಷೆ ಮಾಡ್ತಾರೆ ನಮ್ಮನ್ನ. ಹೈಸ್ಕೂಲಲ್ಲಿ ಪರೀಕ್ಷೆ, ಕಾಲೇಜಲ್ಲಿ ಪರೀಕ್ಷೆ. ಹಲ್ಲೆಲೂಯಾ. ಎಲ್ಲಿ ನೋಡಿದ್ರು ನಮಗೆ ಪರೀಕ್ಷೆ ಇದೆ. ಅದರಿಂದ ದೇವರು ನಮ್ಮನ್ನ ಪರೀಕ್ಷಿಸುವಾತನಾಗಿದ್ದಾರೆ. ಅದನ್ನ ಕರ್ತನೇ ನನ್ನನ್ನು ಪರೀಕ್ಷಿಸು, ಪರಿಶೀಲಿಸು. ಆಮೇಲೆ ನನ್ನ ಆಂತರ್ಯವನ್ನ, ಹೃದಯವನ್ನ ಪರಿಶೋಧಿಸು. ನನ್ನ ಪರಿಶೋಧನೆ ಮಾಡಪ್ಪ. ನಾನು ಯಾವುದ್ರಲ್ಲಿ ತಪ್ಪಿ ಹೋಗಿದ್ದೇನೋ, ನಾನು ಎಲ್ಲಿ ತಪ್ಪುತ್ತಾ ಇದ್ದೇನೋ, ಮಾತಲ್ಲ, ನಡತೆ ಇಲ್ಲ, ನೋಟದಲ್ಲ, ಯಾವುದರಲ್ಲಿ ತಪ್ಪಿ ಹೋಗಿದ್ದೇನೆ, ನನ್ನನ್ನು ಪರೀಕ್ಷೆ ಮಾಡು, ನನ್ನ ಪರಿಶೀಲಿಸು. ಹಲ್ಲೆಲೂಯಾ. ಎನ್ನ ಪರಿಶೋಧಿಯು, ಎನ್ನ ಪರಿಶೋಧಿತ್ತು ಪಾರುಗಳುಂಟು. ಅದರಿಂದ ನನ್ನ ಆಂತರ್ಯವನ್ನು, ಹೃದಯವನ್ನು ಪರಿಶೋಧಿಸು. ಯಾಕಂದ್ರೆ ನಮ್ಮನ್ನ ಪರಿಶೋಧನೆ ಮಾಡಿ ನಾವು ಪರಿಶುದ್ಧನಾಗಿರ್ಬೇಕು ಅನ್ನೋದೇ ದೇವರ ಆಸೆ. ಅದರಿಂದ ಕೀರ್ತನೆಗಾರನ ಹೇಳ್ತೇನೆ, ನನ್ನನ್ನ ಪರೀಕ್ಷೆ ಮಾಡಪ್ಪ. ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೋ, ನಾನು ಎಲ್ಲಿ ನಿನ್ನನ್ನು ಬಿಟ್ಟು ದೂರ ಹೋಗ್ತೇನೋ, ನಾನು ಎಲ್ಲಿ ನಿನ್ನನ್ನು ಬಿಟ್ಟು ಅಗಲಿ ಹೋಗ್ತೇನೋ, ಅದರಿಂದ ನನ್ನನ್ನು ಪರೀಕ್ಷೆ ಮಾಡು, ನನ್ನ ಪರಿಶೋಧಿಸು. ನನ್ನ ಆಂತರ್ಯದ ಹೃದಯವನ್ನ, ಅಂತರಾಳವನ್ನು ಮತ್ತು ಹೃದಯವನ್ನ ಪರೀಕ್ಷೆ ಮಾಡು. ಯಾವುದೊಂದು ನಿನ್ನನ್ನು ಬಿಟ್ಟಾಗಲ್ಲದಂತೆ, ಯಾವುದೊಂದರಲ್ಲೂ ನಿನ್ನನ್ನು ಬಿಟ್ಟು ಯಾವುದೇ ಬೇರೆ ಅಶುದ್ಧ ಕಾರ್ಯಗಳಿಗೆ ಸ್ಥಳವಿಲ್ಲದಂತೆ ನಮ್ಮನ್ನ ಪರೀಕ್ಷಿಸಿ ಪರಿಶೋಧಿಸಿ ಎಂಬುದಾಗಿ ಕೀರ್ತಿಗಾರ ಹೇಳುವುದನ್ನ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದೇ ರೀತಿ ನಾವು ದಿನ ದಿನ ಅಪ್ಪ ನನ್ನ ಪರಿಶೀಲಿಸು, ನನ್ನ ಪರಿಶೋಧಿಸು, ನನ್ನ ಪರಿಶೀಲಿಸು, ನನ್ನ ಆಂತರ್ಯವನ್ನ, ನನ್ನ ಹೃದಯವನ್ನು ಅಪ್ಪ ನಮ್ಮನ್ನು ಪರಿಶೋಧಿಸು. ಯಾಕಂದ್ರೆ ನಮಗೆ ನಾವು ಶೋಧನೆ ಮಾಡ್ಕೊಂಡ್ರೆ ನಮಗೇನು ತಪ್ಪು ಕಾಣಲ್ಲ. ಹಲ್ಲೆಲೂಯಾ. ನಮ್ಮನ್ನು ನೋಡ್ರಿ, ನಮಗೆ ನಾವೇ ನಮ್ಮನ್ನು ನೋಡ್ಕೊಂಡ್ರೆ ಅಂದ್ರೆ ನಮ್ಮಲ್ಲಿ ಏನು ತಪ್ಪಿಲ್ಲ. ಯಾರಿಗಾದ್ರೂ ಕೇಳ್ರಿ, ಅಮ್ಮ ಏನ ತಪ್ಪು ಮಾಡ್ದ, ಬ್ರದರ್ ಏನಾದ್ರು ತಪ್ಪು ಮಾಡಿದ್ರಪ್ಪ, ನಾನ್ಯಾಕೆ ಪಾಪ ಮಾಡಲಿ, ನಾನ್ಯಾಕೆ ತಪ್ಪು ಮಾಡಲಿ, ನಾ ಮಾಡೋದಿಲ್ಲ. ಹಲ್ಲೆಲೂಯಾ. ಎರಡು ವಿಷಯ ಯಾರಿಗೆ ಫಸ್ಟ್ ಗೊತ್ತಾಗತ್ತೆ ಹೇಳ್ರಿ? ಇಬ್ಬರಿಗೆ ಮಾತ್ರ ಗೊತ್ತು ನಾವ್ ಎಂತವ್ರು ಅಂತ. ಗೊತ್ತಾ? ಒಂದು ಯೇಸುಸ್ವಾಮಿಗೂ ಒಂದು ಶೈತಾನಿಗೂ. ಹಲ್ಲೆಲೂಯಾ. ಅವರೇ ನಮ್ಮನ್ನು ಪರೀಕ್ಷೆ ಮಾಡೋದು. ಶೈತಾನ ಎಲ್ಲಿ ಗ್ಯಾಪ್ ಸಿಗುತ್ತೋ ಅಂತ ಕಾಯ್ತಾ ಇರ್ತಾನೆ, ಎಲ್ಲಿ ಗ್ಯಾಪ್ ಬರುತ್ತೋ ಅಂತ ಹೇಳಿ. ಹಲ್ಲೆಲೂಯಾ. ದೇವ್ರ ಚಿತ್ತವಾದ್ರೆ ರಕ್ಷಣೆ ಹೊಂದಿದಂತ ಕ್ರೈಸ್ತರನ್ನ ದೆವ್ವ ಹಿಡಿಯತ್ತ, ದೇವ್ರ ಮಕ್ಕಳನ್ನ ಶೈತಾನ ಮುಟ್ಟುತ್ತಾನ. ನಾವು ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ತೆಗೆದುಕೊಂಡ್ರೆ ಶೈತಾನ ನಮ್ಮನ್ನು ಮುಟ್ಟೋದಿಲ್ಲ ಅಂತ ನಾವು ನೆನೆಸ್ತೇವೆ, ಹೌದಾ? ಹಲ್ಲೆಲೂಯಾ. ಆದ್ರೆ ರಕ್ಷಣೆ ಹೊಂದಿದಂತ ದೇವ್ರ ಮಕ್ಕಳನ್ನ ಶೈತಾನ ಮುಟ್ಟುತ್ತಾನೆ ಎಂಬುದಾಗಿ ಸಮಯ ಸಿಕ್ಕಿದ್ರೆ ಬರೋ ವಾರಗಳಲ್ಲಿ ನಾವು ಹೆಂಗೆ ದೇವ್ರ ಮಕ್ಕಳನ್ನ ಶೈತಾನ ಮುಟ್ತಾನ, ಮುಟ್ಟಲ್ವ? ಹಲ್ಲೆಲೂಯಾ. ಅದ್ರ ಬಗ್ಗೆ ಮುಂದೆ ನೋಡೋಣ. ಆದ್ರೆ ಇಲ್ಲಿ ನಮ್ಮಲ್ಲಿ ಪರಿಶೀಲಿಸು, ಆಂತರ್ಯವನ್ನು, ಹೃದಯವನ್ನು ಪರಿಶೀಲನೆ ಮಾಡು. ಯಾಕಂದ್ರೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ಬೇಕು. ಎಲ್ಲಿ ತಪ್ತೀವೋ ಅಲ್ಲಿ ದೇವ್ರು ನಮ್ಮನ್ನು ತಿದ್ದಬೇಕು. ಎಲ್ಲಿ ಎಡಕ್ಕಾದ್ರೂ ಬಲಕ್ಕಾದ್ರೂ ತಿರುಗ್ತೀವೋ ಅಲ್ಲಿ ದೇವ್ರು ನಮಗೆ ಎಚ್ಚರ ಕೊಡಬೇಕು. ಹಲ್ಲೆಲೂಯಾ. ಆಕೆ ಏನಾದಿದ್ರೆ ನನ್ನನ್ನು ಸರಿ ಮಾಡಪ್ಪ ಅಂತೇಳಿ ಕೀರ್ತನೆಗಾರನು ಅಲ್ಲಿ ಹೇಳುವುದನ್ನ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯ ಜ್ಞಾನಕ್ಕೋಸ್ಕರ ಒಂದು ವಾಕ್ಯವನ್ನ ಜ್ಞಾಪಕ ಮಾಡ್ಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯ. ಮಾರ್ಕ 9:23. இயேசு அவனை நோக்கி, நீ விசுவாசிக்க கூடுமானால் ஆகும், விசுவாசிக்கிறவனுக்கு எல்லாம் கூடும் என்றார். ಆಮೆನ್. ನಿನ್ನ ಕೈಲಿ ಆಗುವ ಆಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ. ಈ ವಾಕ್ಯ ನೋಡ್ರಿ, ಎಲ್ಲರೂ ಓದನ್ವಾ? ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲವೂ ಆಗುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಈ ವಾಕ್ಯದ ಮೇಲೆ ಸ್ವಲ್ಪ ಸಮಯ ನಾವು ದೇವ್ರ ವಾಕ್ಯವನ್ನ ಜ್ಞಾಪಕ ಮಾಡಿಕೊಳ್ಳೋಣ. ಇಲ್ಲಿ ಯೇಸು ಹೇಳುವಂತ ಮಾತು, ಒಬ್ಬ
ಮಗನಿಗೋಸ್ಕರ ತಂದೆ ಬಂದು ಪ್ರಾರ್ಥನೆ ಮಾಡೋದನ್ನ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅವನು ಒಂದ್ ಮಾತು ಮಾತ್ರ ಹೇಳ್ತಾನೆ, ಏನಂತೇಳಿ, ಯೇಸುವೆ ಅವನಿಗೆ ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ, ನಿನ್ನ ಕೈಯಲ್ಲಾದ್ರೆ ನನ್ನ ಮಗನಿಗೆ ಸುಖ ಕೊಡಪ್ಪ, ನಿನ್ ಕೈಯಲ್ಲಾದ್ರೆ ನನ್ನ ಮಗನಿಗೆ ಬಿಡುಗಡೆ ಕೊಡಪ್ಪ, ನಿನ್ ಕೈಯಲ್ಲಾದ್ರೆ ನನ್ನ ಮಗನ ಆಶ್ವಾಸು, ನಿನ್ ಕೈಯಲ್ಲಾದ್ರೆ ಹಲ್ಲೆಲೂಯ ಅವನಿಗೆ ಆಶೀರ್ವಾದ ಮಾಡು, ನಿನ್ ಕೈಯಲ್ಲಾದ್ರೆ ಹಲ್ಲೆಲೂಯ ಹೇಳ್ರಿ. ನಾವು ಅಷ್ಟೇ ಪ್ರಾರ್ಥನೆ ಮಾಡಿದ್ಯಪ್ಪ, ನೀನೇನ್ ಮಾಡ್ತೀಯೋ ನಿನ್ ಕೈ ಒಪ್ಪಿಸಿಕೊಟ್ಟಿದ್ದೀನಿ. ಯೇಸುವೆ ನೀನ್ ಏನ್ ಮಾಡ್ತೀಯೋ ನಿನ್ ಚಿತ್ತದಂತೆ ನಡೆಸಪ್ಪ. ಯೇಸಪ್ಪ ನೀನ್ ಏನ್ ಮಾಡ್ತೀಯೋ ನಿನ್ ಮನ್ಸು ಬಂದಂಗೆ ಮಾಡಪ್ಪ. ಆದ್ರೆ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಹಲ್ಲೆಲೂಯ. ನಮ್ಮೆಲ್ಲರೂ ಪ್ರಾರ್ಥನೆ ಇದ್ದೇನೆ, ಬೇಡಿದ್ದೀನಿ, ಬೇಡ್ಕೊಂಡಿದ್ದೀನಿ. ಖಂಡಿತ ದೇವ್ರು ಏನಾದ್ರು ಮಾಡ್ತಾರೆ, ಏನಾದ್ರೂ ಮಾಡ್ತಾರೆ. ನಾ ಪ್ರಾರ್ಥನೆ ಮಾಡಿದ್ದೇನೆ, ಏನಾದ್ರೂ ಒಂದು ಅದ್ಭುತ ಮಾಡ್ತಾರೆ. ಹಲ್ಲೆಲೂಯ. ನಾ ಬೇಡ್ಕೊಂಡಿದ್ದೀನಿ, ಖಂಡಿತ ದೇವ್ರು ಏನಾದ್ರೂ ಮಾಡ್ತಾರೆ. ಅದಕ್ಕಿಲ್ಲಿ ವಾಕ್ಯ ಹೇಳುತ್ತಂದ್ರೆ, ಆತನು ನಿನ್ನಿಂದ ಆಗುವುದಾದ್ರೆ, ಹಲ್ಲೆಲೂಯ, ನಿನ್ನ ಕೈಯಲ್ಲಿ ಆಗುದಾದ್ರೆ ನನ್ನ ಮಗನಿಗೆ ಬಿಡುಗಡೆ ಕೊಡು. ನಿನ್ ಕೈಯಲ್ಲಿ ಆಗೋದಾದ್ರೆ ನಾನು ಪ್ರಾರ್ಥನೆ ಮಾಡಿದ್ದೀನಿ, ಈ ಬಡತನದಿಂದ ಬಿಡುಗಡೆ ಕೊಡು. ನಿನ್ ಕೈಯಲ್ಲಿ ಆಗೋದಾದ್ರೆ ಈ ಸಾಲದಿಂದ ಬಿಡುಗಡೆ ಕೊಡು. ನಿನ್ ಕೈಯಿಂದ ಆಗೋದಾದ್ರೆ ಈ ರೋಗದಿಂದ ಬಿಡುಗಡೆ ಕೊಡು. ನಿನ್ನ ಕೈಯಿಂದ ಆಗೋದಾದ್ರೆ ನನ್ನನ್ನು ನಡೆಸು. ಹಲ್ಲೆಲೂಯ. ಈ ರೀತಿಯಾಗಿ ನಾವು ನಂಬಿಕಿಲ್ಲದಂತ ಒಂದು ಪ್ರಾರ್ಥನೆಯನ್ನ ನೋಡ್ತೇವೆ. ಅವ್ರೇನು, ಅಪ್ಪ ನೀನು ಒಂದು ಮಾತು ಹೇಳಿದ್ರೆ ಸಾಕು ಅಂತೇಳಿ ಹೇಳಲಿಲ್ಲ. ನಾವೇನ್ ಪ್ರಾರ್ಥನೆ ಮಾಡ್ತೀವಿ, ಅಪ್ಪ ನಿನ್ ಕೈ ಒಪ್ಪಿಸಿದ್ದೀನಿ, ಏನಾದ್ರೂ ಮಾಡು. ನನ್ನ ಮಗಳ ಮದುವೆ ನಿನ್ ಕೈ ಒಪ್ಪಿಸ್ಕೊಟ್ಟಿದ್ದೇನೆ, ನನ್ನ ಮಗನ ವಿದ್ಯಾಭ್ಯಾಸ ನಿನ್ ಕೈ ಒಪ್ಪಿಸ್ಕೊಟ್ಟಿದ್ದೇನೆ, ಅವ್ರ ಕೈ ಒಪ್ಪಿಸ್ಕೊಟ್ಟಿದ್ದೇವೆ. ಏನು ಒಪ್ಪಿಸ್ಕೊಟ್ಟೇನ್ ಮಾಡೋದು? ಹಲ್ಲೆಲೂಯ. ಅಲ್ಲಿ ಯೇಸು ಹೇಳ್ತಾರೆ, ನಿನ್ನ ಕೈ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಿನ್ನ ಕೈಯಲ್ಲಿ ಆಗುವುದಾದ್ರೆ ಅನ್ನುತ್ತೀಯೋ, ನಂಬುವವನಿಗೆ. ಅಪ್ಪ ನನಗೆ ನಂಬಿಕೆ ಇದೆ, ನನಗೆ ನೀನ್ ಮಾಡ್ತೀಯ. ನಾನು ಪ್ರಾರ್ಥನೆ ಮಾಡಿದ್ದೀನಿ, ದೇವ್ರು ಖಂಡಿತ ನನ್ನ ಪ್ರಾರ್ಥನೆ ಕೇಳಿದ್ದಾರೆ, ನನಗೆ ಉತ್ತರ ಕೊಡ್ತಾರೆ. ನಾನು ಬೇಡಿದ್ದೀನಿ, ಖಂಡಿತ ನೆರವೇರಿಸ್ತಾರೆ. ಅದೇ ನಂಬಿಕೆ. ಹಲ್ಲೆಲೂಯ. ಯಾಕಂದ್ರೆ ಅವನು ಹೇಳ್ತಾನೆ, ನನ್ನ ಮಗನಿಗೆ ನಿನ್ನಿಂದ ಉಮಾಲಾನ என் பிள்ளைய சுகமாக்கும், உன் கையில ஆனா, உன் கையில அவருதன்னா என் பிள்ளைய சுகம், ಅವ್ರದನ್ನ ಉನ್ ಕೈಲಾನ ನಿನ್ ಕೈಯಿಂದ ಆಗೋದಾದ್ರೆ. ಅದಕ್ಕೋಸ್ಕರ ಯೇಸುಸ್ವಾಮಿ ಲೋಕದಲ್ಲಿ ಬಂದು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವುದಕ್ಕೆ ಬಂದ ಆತನಿಗೆ ನಾವು ಹೇಳ್ತಾ ಇದ್ದೇವೆ, ನಿನ್ನಿಂದ ಆದ್ರೆ ನಮ್ಮನ್ನ ಆಶೀರ್ವಾದ ಮಾಡು, ನಿನ್ ಕೈಯಲ್ಲಾದ್ರೆ ನಮ್ಮನ್ನು ಉದ್ಧರಿಸು, ನಿನ್ ಕೈಯಲ್ಲಾದ್ರೆ ನಮ್ಮನ್ನು ನಡೆಸು. ಹಲ್ಲೆಲೂಯ. ಈ ಪ್ರಾರ್ಥನೆಯನ್ನ ದೇವರು ಇಷ್ಟಪಡೋದಿಲ್ಲ. ನಮ್ಮನ್ನ ಆಶೀರ್ವದಿಸುವನಂತ ಹೇಳಿದ್ದಾರೆ, ನಮ್ಮನ್ನು ಹೆಚ್ಚಿಸುವನಂತೇಳಿ ವಾಗ್ದಾನ ಮಾಡಿದ್ದಾರೆ. ಆದ್ರೆ ನಮ್ಮ ಪ್ರಾರ್ಥನೆ ನಿನ್ನ ಕೈಯಲ್ಲ ಅಂದ್ರೆ, ನಿನ್ನ ಕೈಯಲ್ಲಾದ್ರೆ ಅಂತೇಳಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಉಮಾಲಾನ ಕೈಯಲ್ಲ, ನಿನ್ ಕೈಯಿಂದಾಗೋದಾದ್ರೆ. ಅದರಿಂದ ನಮ್ಮ ಅವ್ರು ಹೇಳ್ತಾರೆ, ಸ್ವಾಮಿ ನಂಬುವವನಿಗೆ ನೀನು ಒಂದೊಂದು ವಿಷಯಕ್ಕೂ ನೀನು ಪ್ರಾರ್ಥನೆ ಮಾಡಿದ್ಮೇಲೆ ನಂಬಬೇಕು, ನಿನ್ನಲ್ಲಿ ನಂಬಿಕೆ ಬರಬೇಕು. ಅಲ್ಲೆಲ್ಲ ಹೇಳ್ರಿ, ನೀನ್ ಪ್ರಾರ್ಥನೆ ಮಾಡಿ ನೀನ್ ನಂಬದೆ ಹೋದ್ರೆ, ನಿನ್ ಕೈಯಿಂದ ಆದ್ರೆ ನನ್ನ ಮಗನನ್ನು ಕಾಪಾಡು, ನಿನ್ ಕೈಯಿಂದ ಆದ್ರೆ ನನ್ನ ಮಗನಿಗೆ ಸುಖ ಕೊಡು. ಹಲ್ಲೆಲೂಯ. ಅನ್ನೋದಕ್ಕೆ ಯೇಸು, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದೆಂದು ಹೇಳಿದನು. ಹಲ್ಲೆಲೂಯ. ನೀನ್ ನಂಬೋದಾದ್ರೆ ಎಲ್ಲ ಆಗತ್ತೆ. ಅವ್ರ ತಂದೆಗೆ ಅದರವರೆಗೂ ನಂಬಿಕೆ ಇಲ್ಲ. ಆಗೋದಾದ್ರೆ ನಾವು ಅಷ್ಟೇ, ಕೆಲವು ಸಲ ಆಗೋದಾದ್ರೆ ಪ್ರಾರ್ಥನೆ ಮಾಡಿದೀನಿ, ಏನಾದ್ರೂ ಮಾಡ್ತಾರೆ. ಇಲ್ಲ, ನೀನ್ ಮಾಡಿದೀನಿ, ದೇವ್ರು ನಡೆಸ್ತಾರೆ. ನಾನು ಕೇಳಿದ್ದೀನಿ, ಆತನು ಕೊಡ್ತಾರೆ. ಹಲ್ಲೆಲೂಯ. ಅದೇ ನಮ್ಮ ವಿಶ್ವಾಸವಾಗಿರ್ಬೇಕು. ಹಲ್ಲೆಲೂಯ. ಅದೇ ನಮ್ಮ ವಿಶ್ವಾಸ ಆಗಿರ್ಬೇಕು. ನಾನು ಹೇಳ್ತೇನೆ, ನಿನ್ ಕೈಯಲ್ಲಿ ಆಗ್ತಾ ಹೋಗಿದ್ರೆ, ನನ್ನ ಕೈಯಲ್ಲಿ ಆಗೋದೇನಿದೆಪ್ಪ, ನೀನ್ ನಂಬಿದ್ರೆ ನಿನ್ ಮಗ ಇವಾಗ್ಲೇ ಬಿಡಿಸ್ ರೋಗದಿಂದ,
21ನೇ ವಾಕ್ಯ ಓದ್ತಿದ್ದೇನೆ. ಅದಕ್ಕೆ ಅವನು ಚಿಕ್ಕಂದಿನಿಂದಲೇ ಬಂದಿದೆ ಮತ್ತೆ ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಲ್ಲಿಯೂ ಕೆಡವಿತು. ನೋಡೋಣ, ನಾ ಮಾಡೋಣ, ಏನಾದ್ರೂ ದೇವ್ರು ಮಾಡ್ತಾರ ಅನ್ನೋವರೆಗೂ ಹಲ್ಲೆಲೂಯ ಪೂರ್ಣ ನಂಬಿಕೆಯಿಂದ ನಾವು ಮಾಡುವಂತ ಪ್ರಾರ್ಥನೆಗೆ ಆತನ ಉತ್ತರ ಕೊಡ್ತಾರೆ. ಹಲ್ಲೆಲೂಯ. ಮತ್ತಾಯ ಸುವಾರ್ತೆ 17ನೇ ಅಧ್ಯಾಯ 20ನೇ ವಾಕ್ಯ. விசுவாசம் உங்களுக்கு இருந்தால் நீங்கள் இந்த மலையை பார்த்து இவ்விடம் விட்டு அப்புறம் போ என்று சொல்ல அது அப்புறம் போம். உங்களால் கூடாத காரியம் ஒன்றுமிராது என்று மெய்யாகவே உங்களுக்கு சொல்லுகிறேன். ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಆತನು ಅವರಿಗೆ ನಿನ್ನ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳ್ತೇನೆ, ಸಾಸಿವೆ ಕಾಲಷ್ಟು ನಂಬಿಕೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿ ಹೋಗೆಂದು ಹೇಳುವುದು, ಅದು ಹೋಗುವುದು. ಹಲ್ಲೆಲೂಯ. ಆಗ್ಲಿಲ್ಲ. ಆಗ ಶಿಷ್ಯರು ಬಂದು ಹೇಳ್ತಾರೆ, ಯಾಕಪ್ಪ ನಮ್ಮ ಕೈಯಲ್ಲಿ ಆಗ್ಲಿಲ್ಲ, ನಾವು ಪ್ರಾರ್ಥನೆ ಮಾಡಿದ್ವಿ, ಯಾಕೆ ಬಿಡುಗಡೆ ಆಗ್ಲಿಲ್ಲ, ಯಾಕೆ ಬಿಡುಗಡೆ ಆಗಿಲ್ಲ ಅಂತೇಳಿ ಯೇಸು ಸ್ವಾಮಿಯನ್ನು ಪ್ರತ್ಯೇಕವಾಗಿ ಅವರು ಕೇಳುವುದನ್ನು ನಾವು ವಾಕ್ಯದಲ್ಲಿ ನೋಡ್ತೇವೆ. ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲ ಎಂದು ಕೇಳಲು ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ. ಹಲ್ಲೆಲೂಯಾ. ನಾವು ಏನೇ ಒಂದು ಮಾಡಕ್ ಹೋದ್ರು ನಮ್ಮ ನಂಬಿಕೆ ಕಡಿಮೆ ಆದ್ರೆ, ವಿಶ್ವಾಸ ಕಮ್ಮಿ ಆಚಿನ ನಮ್ಮ ಜಪಮೇ ವೇನ ಪೋಚಿರ್ತ. ನಮ್ಮ ನಂಬಿಕೆ ಕಡಿಮೆ ಆದ್ರೆ ನಾವು ಮಾಡಿದಂತ ಉಪವಾಸ ಪ್ರಾರ್ಥನೆ, ಬೆಳಗಿಂದ ಸಂಜೆವರೆಗೂ ಮೊಣಕಾಲೂರಿ ಕಣ್ಣೀರು ಬಿಟ್ಟು ಮಾಡಿದಂತ ಪ್ರಾರ್ಥನೆ ಎಲ್ಲ ವ್ಯರ್ಥವಾಗ್ಬಿಡುತ್ತೆ, ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಯಾಕೆ ನನ್ನ ಪ್ರಾರ್ಥನೆ ಕೇಳಲಿಲ್ಲ ದೇವರು, ಯಾಕೆ ನನ್ನ ಪ್ರಾರ್ಥನೆ ಉತ್ತರ ಕೊಡ್ಲಿಲ್ಲ, ಯಾಕೆ ನಾನು ಕೇಳಿದನ್ನ ಕೊಡ್ಲಿಲ್ಲ. ಹಲ್ಲೆಲೂಯಾ. ಕೆಲವು ಸಲ ನಮಗೆ ಕೇಳಿದನ್ನು ಕೊಡದೆ ಹೋದ್ರೆ ನಮಗೆ ತುಂಬಾ ಒಂಥರ ಮನಸ್ತಾಪ ಆಗುತ್ತೆ. ಯಾಕೆ ಕೊಡ್ಲಿಲ್ಲ, ನನಗೆ ಯಾಕೆ ಕೊಡ್ಲಿಲ್ಲ, ಎಲ್ಲರಿಗೂ ಕೊಡ್ತಿದ್ದಾರೆ, ಎಲ್ಲರಿಗೂ ಮಾಡ್ತಿದ್ದಾರೆ, ನನಗೆ ಯಾಕೆ ಮಾಡ್ತಿಲ್ಲ. ಹಲ್ಲೆಲೂಯಾ. ಅವ್ರು ಮಾಡಕ್ಕೆ ಇರೋದು, ಅವ್ರು ನಮಗೆ ಅದ್ಭುತ ಮಾಡಕ್ಕೆ ಇರೋದು, ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯ ಮಾಡಕ್ಕೆ ಇರೋದು, ನಮ್ಮನ್ನು ಆಶೀರ್ವದಿಸುವುದಕ್ಕೆ ಇರೋದು, ನಮ್ಮನ್ನು ಹೆಚ್ಚಿಸುವುದಕ್ಕೆ ಇರೋದು. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಆದ್ರೆ ಅಲ್ಲಿ ಹೇಳ್ತಾರೆ, ಹೇ ಸ್ವಾಮಿ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ, ನೀನ್ ಮಾಡಿದ ಪ್ರಾರ್ಥನೆಗೆ ಉತ್ತರ ಸಿಗದೆ ಇರೋದಕ್ಕೆ ನಿನ್ನೆಲ್ಲ ಕಡಿಮೆ ಇದೆ ನಂಬಿಕೆ, ನಿನ್ನ ವಿಶ್ವಾಸ ಕಡಿಮೆ ಇದೆ. ಉನ್ನಾಲ ವಿಶ್ವಾಸ ಕಮ್ಮಿ ಆಗಿರ್ನಾಲ್ದ ನೀ ಪಣ್ಣ ಜಪ ನೆರವೇರಲ್ಲ, ನೀ ಮಾಡಿದಂತ ಪ್ರಾರ್ಥನೆ ನೆರವೇರಲಿಲ್ಲ, ಆ ಪ್ರಾರ್ಥನೆ ಕೇಳಲ್ಪಡ್ಲಿಲ್ಲ. ಹಲ್ಲೆಲೂಯಾ. ನೀ ನಂಬಿಕೆ ಇಲ್ಲದೆ ವಿಶ್ವಾಸ ಇಲ್ಲದೆ ನೀನ್ ಪ್ರಾರ್ಥನೆ ಮಾಡಿದ್ರೆ ಆ ಸೈತಾನ ಮಧ್ಯದಲ್ಲಿ ಟಪಾರ ಅಂತ ಹೇಳ್ಬಿಡ್ತಾನೆ ಕೆಳಗಡೆ. ಆಲೆ ದಾಟಿ ಹೋಗಲ್ಲ ನಮ್ಮ ಪ್ರಾರ್ಥನೆ, ನಮ್ಮ ಮನೆ ಅಂಚನ್ ದಾಟಿ ಹೊರಗೆ ಹೋಗಲ್ಲ ನಮ್ಮ ಪ್ರಾರ್ಥನೆ, ನಂಬಿಕೆ ಇಲ್ದಂತ ಮಾಡಿದಂತ ಪ್ರಾರ್ಥನೆ. ಅಲ್ಲೆಲ್ಲ ಹೇಳ್ರಿ, ಅದೇ ಈ ಮನೆ ಕೂರು ದಾಟಿ ಹೊರಗೆ ಹೋಗಕ್ಕಾಗಲ್ಲ. ನಂಬಿಗಸ್ತಿಯಾದ ಪ್ರಾರ್ಥನೆಯನ್ನ ದೇವರು ಎದುರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದರಿಂದ ಅವರ ನಂಬಿಕೆಯನ್ನ ಬಲಪಡಿಸ್ತಾ ಇದ್ದಾರೆ, ಅವರ ನಂಬಿಕೆಯನ್ನ ಸ್ಥಿರಪಡಿಸ್ತಾರೆ, ವಿಶ್ವಾಸದ ಬಲಪಡುತ್ತಿದ್ದೀರ, ಆ ನಂಬಿಕೆಯನ್ನ ಬಲಪಡಿಸ್ತಾರೆ. ಹೆಂಗೆ? ನಿಮಗೆ ಸತ್ಯವಾಗಿ ಹೇಳ್ತೇನೆ. ಹಲ್ಲೆಲೂಯಾ. ಯಾರು ಹೇಳೋದು? ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೆ ಸುಮ್ಮನೆ ಹೇಳಿಲ್ಲ, ನೋಡಪ್ಪ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ, ಸತ್ಯ ಮಾಡಿ ಹೇಳ್ತಾ ಇದ್ದಾರೆ. ನಿಮಗೆ ಸತ್ಯವಾಗಿ ಹೇಳ್ತೇನೆ, ಸಾಸಿವೆ ಕಾಲಷ್ಟು ನಂಬಿಕೆ ಇರುವುದಾದರೆ ಬೆಟ್ಟ ಯೇಸುವಿನ ಕಿತ್ಕೊಂಡಾಗ ಸಮುದ್ರದಲ್ಲಿ ನಿಂತ್ಕೋ, ಸ್ವಲ್ಪ ದೂರ ಜರುಗು ಅಂತ ಹೇಳಿದ್ರೆ ಜರುಗತ್ತೆ. ಯಾರು ಹೇಳಿದ್ದು? ಯೇಸು ಸ್ವಾಮಿ ಹೇಳಿದ್ದು. ಹಲ್ಲೆಲೂಯಾ. ಹಂಗಂತೇಳಿ ನಾಳೆ ಬೆಳಗ್ಗೆ ಹೋಗಿ ಪ್ರಾರ್ಥನೆ ಮಾಡಿ, ಅಪ್ಪ ಈ ಮನೆ ಕಿತ್ಕೊಂಡೋಗಿ ಇನ್ನೊಬ್ರು ಮನೆ ಪಕ್ಕ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಬೇಡ. ಅಲ್ಲೆಲ್ಲ ಹೇಳ್ರಿ, ಸಮಯ ಬಂದಾಗ ಸಂದರ್ಭಗಳಲ್ಲಿ ನಾವು ಮಾಡುವಂತ ಈ ವಿಷಯಕ್ಕೆ ಒಂದು ಉದಾಹರಣೆಯಾಗಿ ಯೇಸು ಹೇಳ್ತಾರೆ, ನೀನು ನಂಬಿ ಈ ಪ್ರಾರ್ಥನೆ ಮಾಡಿದ್ರೆ ಬೆಟ್ಟ ಕಿತ್ಕೊಂಡು ಹೋಗುತ್ತೆ. ಒಂದ್ಸಲ ದಿನಗರ ಅಂಕಲ್ ಒಂದು ಸಾಕ್ಷಿ ಕೊಟ್ಟಿದ್ರು. ಈ ವಾಕ್ಯ ಇಟ್ಟು ಎಷ್ಟೋ ಜನ ಮಕ್ಕಳೆಲ್ಲ ಕೇಳಿದ್ರಿಂದ ಪ್ರಾರ್ಥನೆ ಮಾಡೋದ್ರಂತೆ. ಇವರು ಸ್ಕೂಲಿಗೂ ಮಧ್ಯೆ ಒಂದು ಬೆಟ್ಟ ಇದೆ, ಬೆಟ್ಟದಿಂದ ಸಮುದ್ರ ಇದೆ. ಅಪ್ಪ ಈ ಬೆಟ್ಟ ಇಲ್ದೆ ಹೋದ್ರೆ ನಾವು ದಿನ ಬೆಳಗಿದ್ರೆ ಸಮುದ್ರ ನೋಡ್ಬೋದಲ್ಲ,
ಅಂತೇಳಿ ಈ ಮಕ್ಕಳು ದಿನಾ ಪ್ರಾರ್ಥನೆ ಮಾಡ್ರಪ್ಪ, ಈ ಬೆಟ್ಟ ಕಿತ್ಕೊಂಡು ಹೋಗ್ಲಿ, ಈ ಬೆಟ್ಟ ಕಿತ್ಕೊಂಡು ಹೋಗ್ಲಿ, ಈ ಬೆಟ್ಟ ಎಲ್ರಿಗೆ ಹೋಗ್ಲಿ, ನಾ ಸಮುದ್ರ ನೋಡ್ಬೇಕಂತೇಳಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು. ಹಲ್ಲೆಲೂಯಾ. ಸರ್ಕಾರ ಯಾವುದೋ ಒಂದು ಕಾರಣಕ್ಕೋಸ್ಕರ ಆ ಬೆಟ್ಟ ಅಲ್ಲಿಂದ ತೆಗಿಬೇಕಂತೇಳಿ ಎಲ್ಲ ಬಂದು ಆ ಬೆಟ್ಟ ಎಲ್ಲ ಕಿತ್ತಿ ಮಣ್ಣೆಲ್ಲ ತೆಗೆದಾಕ್ಬಿಟ್ರು. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಅಲ್ಲಿ ಕಿತ್ಕೊಂಡಾಗ ಸಮುದ್ರದಲ್ಲಿ ಬೀಳದೆ ಹೋದ್ರು. ಆ ಮಕ್ಕಳು ಪ್ರಾರ್ಥನೆ ಕೇಳಿ ದೇವರ ಬೆಟ್ಟನ ಅಗಲಿಸ್ತು. ಅದಕ್ಕೆ ಅವ್ರು ಹೇಳ್ತಾರೆ, ನೀನ್ ಸಾಸಿವೆ ಕಾಲಷ್ಟು ನಂಬಿಕೆ ಇದ್ರೆ ಈ ಬೆಟ್ಟನೇ ನಿನ್ ಮುಂದೆ ನಿಲ್ಲಲ್ಲ, ಈ ಬೆಟ್ಟ ನಿನ್ ಮುಂದೆ ನಿಲ್ಲೋದಿಲ್ಲ. ಅದರಿಂದ ನಿನ್ನ ನಂಬಿಕೆ ಇರುವುದಾದ್ರೆ ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿ ಹೋಗು ಎಂದು ನೀನು ಹೇಳಿದ್ರು ಅದು ಹೋಗುವುದು. ಮತ್ತು ನಿಮ್ಮ ಕೈಯಿಂದ ಆಗದೆ ಇರುವುದು ಕೈಯಲ್ಲಿ ಆಗದ್ದು ಒಂದ್ರ ಮೇಲೆ ಕಾದು ಕೈಲಿ ಎಲ್ಲ ಆಂಡವ್ರು ಅಧಿಕಾರ ಕೊಡ್ತಾರೆ. ದೇವ್ರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ನಮ್ಮ ಕೈಯಲ್ಲಿ ಆಗದೆ ಇರೋದು ಅಲ್ಲೆಲ್ಲಿ ಹೇಳ್ರಿ ನನ್ನ ಪ್ರಾರ್ಥನೆ. ಅಪ್ಪ, ಈ ವಾಕ್ಯದಂತೆ ನೀನು ಹೇಳಿದ ನಿನ್ ಕೈಯಲ್ಲಿ ಆಗದೆ ಇರೋದು ಒಂದೇ ಇಲ್ಲ ಅಂತೇಳಿ ಅಲ್ಲೆಲ್ಲೂಯಾ. ನಾನು ಇದನ್ನು ಪ್ರಾರ್ಥನೆ ಮಾಡಿದ್ದೀನಿ. ಇವ್ರಿಗೆ ಬಿಡುಗಡೆ ಕೊಡು, ಅವ್ರಿಗೆ ಸುಖ ಕೊಡು, ಅವ್ರಿಗೆ ಸಂತೋಷ ಕೊಡು, ಅವ್ರ ಬಡತನ ನೀಗ್ಲಿ, ಇವ್ರ ದರಿದ್ರ ನೀಗ್ಲಿ. ನಾನು ನಂಬ್ತೀನಿ. ನೀನ್ ಹೇಳಿದಲ್ಲ, ನಿನ್ ಕೈಯಿಂದ ಆಗದೆ ಇರೋದು ಏನಿಲ್ಲ, ಒಂದು ಇಲ್ಲ. ಅಲ್ಲೆಲ್ಲೂಯಾ. ಆಮೇಲೆ ಅಮ್ಮ ಸಾಕ್ಷಿ ಕೊಡ್ತಲ್ಲ, ನಮ್ಮ ತಮ್ಮ ಕುಡ್ಕೊಂಬಂದು ಭಯಂಕರ ಗಲಾಟೆ ಮಾಡ್ದ. ನಾನು ಅಳ್ತಾರ ಸುಮ್ಮನೆ ಸಂಕಟ ಪಡ್ತಾ ಇದ್ದೆ. ದೇವ್ರು ಹೇಳಿದ್ರು 3 ದಿವಸ ಉಪವಾಸ ಪ್ರಾರ್ಥನೆ ಮಾಡು ಅಂತೇಳಿ. ಹಲ್ಲೆಲೂಯಾ. 3 ದಿನ ಅಮ್ಮ ಬಿದಿರಾಗಿ ಪ್ರಾರ್ಥನೆ ಮಾಡಿದ್ರು. ಒಂದ್ ಕಡೆ ತಲೆನೋವು, ಒಂದ್ ಕಡೆ ಹೊಟ್ಟೆಸಿ. ಊಟ ಮಾಡ್ಬಿಡ್ಲ, ಊಟ ಮಾಡೋದ್ ಬೇಡವಾ? ಉಪವಾಸ ಮಾಡಕ್ಕೆ ಹೇಳಿದಾರೆ ದೇವ್ರು. ನೋಡ್ರಿ, ಅದರ ಒಂದು ಶೋಧನೆ. ಹಲ್ಲೆಲೂಯಾ. ಹೊಟ್ಟೆ ಸಿದ್ಧ ಬಾ, ಭಯಂಕರ ಚುರು ಹುಡ್ತದಪ್ಪ, ಭಯಂಕರ ಹೊಟ್ಟೆ ಹಸಿ ತಲೆನೋವು ಬರುತ್ತೆ. ಗೊತ್ತರ ಯಾರಿಗೆಲ್ಲ ಹೊಟ್ಟೆ ಹಸಿ ತಲೆನೋವು ಬಂದವ್ರಿಗೆ ಗೊತ್ತಿದೆ. ಆಮೇಲೆ ಕೆಲವೊಂದ್ರಿಗೆ ಮಾತ್ರ ಗೊತ್ತಿದೆ. ನಮಗೆಲ್ಲ ಹೊಟ್ಟೆ ಹಸಿ ಅಂದ್ರೆ ತಲೆನೋವು ಬರೋದು. ಹಲ್ಲೆಲೂಯಾ. ಹೊಟ್ಟೆ ಹಸಿ ತಲೆನೋವು. ಉಪವಾಸ ಮಾಡಿದಾಗ ಈ ಹೊಟ್ಟೆ ಹಸಿನ ಸ್ವಲ್ಪ ಬಲನ ಆದಾಗ ಸೈತಾನ ಹೊಟ್ಟೆ ಹಸಿ ತರ್ತಾನೆ, ತಲೆನೋವು ತರ್ತಾನೆ. ಅಮ್ಮ ಅದರಲ್ಲೂ ಆಗಲ್ಲ, ನೀವು ಹೊಟ್ಟೆ ಆದ್ರೂ ನೋವು, ಹೊಟ್ಟೆ ಆದ್ರೂ ರಸಿ ಆಗು, ತಲೆ ಆದ್ರೂ ನೋವು, ಏನಾದ್ರೂ ಅಪ್ಪ ಹೇಳಿದರು ಉಪವಾಸ ಮಾಡೋದಿಕ್ಕೆ. ಹಲ್ಲೆಲೂಯಾ. ಅಮ್ಮ ಪ್ರಾರ್ಥನೆ ಮಾಡೋದು. ಆ ಪ್ರಾರ್ಥನೆ ಏನಾಗಿಲ್ವಂತೆ, ನಿನ್ನ ಕೈಯಿಂದ ಆಗದೆ ಇರೋದು. ತಮ್ಮ ಅವನ್ ಗಲಾಟೆ ಮಾಡೋದೆಲ್ಲ ಬಿಟ್ಟು ಸೈಲೆಂಟ್ ಆದನಂತೆ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ. ನಮ್ಮ ಕಣ್ಮುಂದೆನೆ ಸಾಕ್ಷಿ ಇದೆ, ನಮ್ಮ ಕಣ್ಮುಂದೆನೆ ಇದೆ. ಅದರಿಂದ ನಮ್ಮ ಕೈಯಲ್ಲಿ ಆಗದೆ ಇರೋದು ಒಂದಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ರೆ ನಿಮ್ಮ ನಂಬಿಕೆ ಕಡಿಮೆಯಾಗಿರೋದ್ರಿಂದ ಕೆಲವು ಪ್ರಾರ್ಥನೆಗಳು, ಕೆಲವು ವಿಷಯಗಳು ನಮ್ಮ ಜೀವಿತದಲ್ಲಿ ನೆರವೇರ್ತಾ ಇಲ್ಲ, ಕೆಲವು ಕಾರ್ಯಗಳು ನೆರವೇರ್ತಾ ಇಲ್ಲ. ಅಲ್ಲೆಲ್ಲೂ ಹೇಳ್ರಿ, ಹಲ್ಲೆಲೂಯಾ. ನಮ್ ವಿಶ್ವಾಸ ಇದ್ದಂಗಿರುತ್ತೆ. ನಾವು ನಮ್ಮ ದೇವ್ರ ಮಕ್ಕಳೇ, ನಾವು ರಕ್ಷಣೆ ಹೊಂದಿದವ್ರೆ. ಕೆಲವು ಸಲ ನಾವು ಬಳಲಿ ಹೋಗ್ತೇವೆ, ಕೆಲವು ಸಲ ಸೋತು ಹೋಗ್ತೇವೆ, ಕೆಲವು ಸಲ ಅಯ್ಯೋ ಏನ್ ಮಾಡೋದೋ ಗೊತ್ತಿಲ್ವಲ್ಲ, ಕಣ್ಗೆಟ್ಟು ಹೋದಂಗಾಗತ್ತೆ. ಹಲ್ಲೆಲೂಯಾ. ಯಾವ ಕಾರಣಕ್ಕೂ ಕೈ ಬಿಡಲ್ಪಡೋರಲ್ಲ ತಲೆ ದೇವ್ರ ವಾಕ್ಯ ಹೇಳ್ತೆ. ನಿಮ್ಮನ್ನ ಯಾವ ಕಾಲಕ್ಕೂ ನಿನ್ನ ಕೈ ಬಿಡುವುದಿಲ್ಲ, ನಿನ್ನ ಬಿಟ್ಟು ಅಗಲುವುದಿಲ್ಲ ಅಂತೇಳಿ ದೇವ್ರ ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಅದರಿಂದ ನಮ್ಮ ನಂಬಿಕೆ ನಮ್ಮನ್ನು ಸ್ಥಿರವಾಗಿರುವ ಶಿಷ್ಯರೇ ಹೇಳ್ತಾರೆ, ನಮ್ಮ ಕೈಯಲ್ಲಿ ಯಾಕಾಗಿಲ್ಲ. ಅದಕ್ಕೆ ಯೇಸ್ವಾಮಿ ಹೇಳ್ತಾರೆ, ಇಲ್ಲಪ್ಪ ನೀವು ನಂಬಿಕೆ ಕಡಿಮೆ ಆಗಿದೆ. ನೀವು ನಮಗೂ ಅದನ್ನೇ ಯೇಸ್ವಾಮಿನೇ ಹೇಳ್ತಿದ್ದಾರೆ, ನಮಗೇನ್ ಕಡಿಮೆ ಆಗಿದೆ, ಏನ್ ಕಡಿಮೆ ಆಗಿದೆ? ನಂಬಿಕೆ ಕಡಿಮೆ ಆಗಿದೆ. ನನ್ನ ಗಂಡ ರಕ್ಷಣೆ ಹೊಂತಾರ ಇಲ್ಲ ಗೊತ್ತಿಲ್ಲ, ಪ್ರಾರ್ಥನೆ ಮಾಡಿದ್ದೀನಿ ನೋಡ, ಇನ್ನು ಸ್ವಲ್ಪ ದಿವಸಕ್ಕಾಯ್ತು ಇಲ್ಲ, ಪ್ರಾರ್ಥನೆ ಮಾಡಿದಿ, ಅದು ನೆರವೇರುತ್ತೆ ಅನ್ನೋ ವಿಶ್ವಾಸ ನಮಗಿರ್ಬೇಕು. ನಾನು ಕೇಳಿದ್ದೀನಿ, ಅದನ್ನು ಕೊಡ್ತಾರೆ ಎಂಬ ನಂಬಿಕೆ ಯಾರಲ್ಲಿ ಇರ್ಬೇಕು? ನಮ್ಮಲ್ಲಿ ಇರ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳ್ತಾರೆ, ನೀವು ಸತ್ಯವಾಗಿ ಹೇಳ್ತೇನೆ, ನೀವು ಸಂಶಯ ಪಡದೆ ನಂಬಿದರೆ. ಹಲ್ಲೆಲೂಯಾ. ನಂಬಿದ್ರೆ ಎಲ್ಲವನ್ನು ದೇವ್ರು ಮಾಡಕ್ ಸಾಧ್ಯ ಆಗ್ತದೆ. ಸಾಸಿವೆ ಕಾಲಷ್ಟು ನಂಬಿಕೆ ಇರೋದಾದ್ರೆ. ಇನ್ನೊಂದು ವಾಕ್ಯ ಓದೋಣ. ಅದೇ ಮತ್ತೆ 21ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ಹೋದ್ರೆ 21 ಸತ್ಯವಾಗಿ ಹೇಳ್ತೇನೆ, ಸಂಶಯ ಪಡದೆ ನಂಬಿದರೆ ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂದ್ರು, ಅದು ಆಗುವುದು. சந்தேகப்படாமல்
விசுவாசமுள்ளவர்களாய் இருந்தால் இந்த அத்தி மரத்திற்கு செய்ததை நீங்கள் செய்வதுமல்லாமல் இந்த மலையை பார்த்து நீ பெயர்ந்து சமுதிரத்திலே தள்ளுண்டு போ என்று சொன்னாலும் அப்படியாகும் என்று மெய்யாகவே உங்களுக்கு சொல்லுகிறேன். ಆಮೆನ್. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ 21ನೇ ವಾಕ್ಯ. ಅದಕ್ಕೆ ಯೇಸು ನಿಮಗೆ ಸತ್ಯವಾಗಿ ಹೇಳ್ತೇನೆ, ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದನ್ನು ನೀವು ಮಾಡುವಿರಿ. ಏನ್ ಮಾಡಿದ್ರಂತೆ ಸ್ವಾಮಿ? 19ನೇ ವಾಕ್ಯದಲ್ಲಿ, ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗ್ಬಿಡ್ತಂತೆ. ಅಲ್ಲೇಲು ಹೇಳ್ರಿ, ಅಲ್ಲೇಲೂಯ. ಇನ್ಮೇಲೆ ನಿನ್ನ ಹತ್ರ ಯಾರು ಹಣ್ಣನ್ನು ತಿನ್ಬಾರ್ದು ಅಂದ್ರು ಒಂದೇ ಮಾತು. ಇನ್ಮೇಲೆ ನಿನ್ನ ಬರೀ ಎಲೆಗಳನ್ನು ಹೊರತು ಮತ್ತೇನು ಕಾಣದಿದ್ದನು. ಇನ್ನು ಮೇಲೆ ನಿನ್ನಲ್ಲಿ ಫಲವನ್ನು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಅಂಜೂರದ ಮರ ಒಣಗೋಯ್ತು. ಅಲ್ಲೇಲೂಯ. ಇನ್ಮೇಲೆ ನೀನು ಹಣ್ಣೆ ಬಿಡಬಾರ್ದು ಅಂತ ಹೇಳಿದ್ರು ಅಷ್ಟೇ. ಅಲ್ಲೇನ್ ನಡೀತು ಹೇಳ್ರಿ? ಏನ್ ನಡೀತು ಹೇಳ್ರಿ? ಅಲ್ಲೇಲೂಯ. ನನ್ನ ಪಡೆದಾತನು, ನನ್ನ ಸೃಷ್ಟಿ ಮಾಡಿದ ದೇವ್ರೆ, ನೀನ್ ನಿನ್ನಲ್ಲಿ ಯಾರು ಹಣ್ಣು ತಿನ್ಬಾರ್ದು ಅಂತ ಹೇಳಿದ್ಮೇಲೆ ನನ್ನಿದ್ದೇನು ಪ್ರಯೋಜನ? ಅಲ್ಲೇಲೂಯ. ನಾನು ಉಂಟು ಮಾಡಿದ ದೇವ್ರೆ ನೀನ್ ಹಣ್ಣು ತಿನ್ಬೇಡ ಅಂತ ಹೇಳಿದ್ಮೇಲೆ, ಇನ್ನು ನೀನ್ ಹಣ್ಣು ಬಿಡ್ಬೇಡ ಅಂತ ಹೇಳಿದ್ಮೇಲೆ ನನ್ನಿದ್ದೇನು ಪ್ರಯೋಜನ? ಆ ಮರ ಸತ್ತೋಯ್ತಂತೆ. ಅಲ್ಲೇಲೂ ಹೇಳ್ರಿ, ಅಲ್ಲೇಲೂಯ. ಆ ಮರ ಸತ್ತೋಯ್ತು. ಬೇಡ ದೇವ್ರೆ ನನ್ನ ಬೇಡ ಅಂದ್ಮೇಲೆ ನಾನು ಇದ್ದೇನು ಪ್ರಯೋಜನ? ಅಂತ ಬದ್ದು ಒಣಗಿ ಹೋಯ್ತು ಅಂತೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೆ ನಿಮಗೆ ಸತ್ಯವಾಗಿ ಹೇಳ್ತೇನೆ, ನೀವು ಸಂಶಯ ಪಡದೆ ನಂಬಿದರೆ ಅಂಜೂರದ ಮರಕ್ಕೆ ಮಾಡಿದವರನ್ನು ನೀವು ಮಾಡುವಿರಿ. ನಂಬಿಕೆ. ಮರ ಒಣಗೋಗ್ಬೇಕು. ಮರ ಒಣಗೋಗ್ಲಿ ಅಂತ ದೇವರಲ್ಲಿ ಶಾಪನೇ ಇಟ್ಟಿಲ್ಲ. ನೀನು ಒಣಗೋಗುವಂತನೂ ಹೇಳಿಲ್ಲ. ಇನ್ಮೇಲೆ ನೀನು ಫಲ ಬಿಡಬೇಡ ಅಂದ್ರು ಅಷ್ಟೇ. ಅಲ್ಲೇಲೂಯ. ಮರ ಸತ್ತೋಯ್ತು ಅಂತ ದೇವ್ರ ಅಲ್ಲಿ ಬರ್ತಿಲ್ಲ, ಅದು ಒಣಗಿ ಹೋಯ್ತು. ಶಿಷ್ಯರು ಅದನ್ನ ನೋಡಿ ಬೆರಗಾಗಿ, ಆ ಮರ ಒಂದು ಕ್ಷಣದಲ್ಲೇ ಒಣಗಿ ಹೋಯ್ತಲ್ಲ, ಅದು ಹೇಗೆ ಅಂದರು. ಅದಕ್ಕೆ ಯೇಸು ನಿಮಗೆ ಸತ್ಯವಾಗಿ ಹೇಳ್ತೇನೆ, ಸಂಶಯ ಪಡದೆ ನಂಬಿದರೆ ಅಂಜೂರದ ಮರಕ್ಕೆ ಮಾಡಿದ್ದನ್ನು ನೀವು ಮಾಡುವಿರಿ. ನಮಗೂ ಮಾಡಕ್ ಅಧಿಕಾರ ಇದೆ. ಅಪ್ಪ ಯಾಕೆ ಮನೆ ಮುಂದೆ ಮರ ಭಾರಿ ವಿಷಯ ಮಾಡ್ತಿದ್ದಪ್ಪ, ಈ ಮರ ಬೇಡಪ್ಪ ಒಣಗೋಗ್ಬಿಡ್ಲಿ ಅಂದ್ರೆ ಒಣಗೋಗ್ಬಿಡೋದು. ಮರ ನೀನ್ ನಮ್ಮನೆ ಮುಂದೆ ಬೇಡ, ನೀನಿರೋದು ಬೇಡ, ನಮ್ಗೆ ಇಷ್ಟ ಇಲ್ಲ ಅಂತೇಳಿ ಯೇಸುವಿನ ನಾಮದಲ್ಲಿ ಮರ ಒಣಗೋಗ್ಲಿ ಅಂತ. ಅಲ್ಲೇಲೂಯ. ಅಂದ್ರೆ ನಿನ್ ನಂಬಿಕೆ ಇರ್ಬೇಕು. ನೀ ಬರೋ ಮರ ಒಣಗೋಗ್ಲಿ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ರೆ ಮರ ಒಣಗೋಗಲ್ಲ. ಅಲ್ಲೇಲಿ ಹೇಳ್ರಿ, ದೇವ ನನ್ನನ್ನು ಬಿಟ್ಟು ಹೋಗು ಅಂತ ಹೇಳಿದ್ರೆ ದೇವ ಹೇಳುತ್ತೆ, ಏನ್ ಬಿಟ್ಟು ಹೋಗು? ಯೇಸು ಯಾರು ಗೊತ್ತು? ಅಪೊಸ್ತಲ ಪೌಲನು ಯಾರು? ನೀನ್ ಯಾರಪ್ಪ? ನೀನ್ ಯಾರು? ಅಲ್ಲೇಲಿ ಹೇಳ್ರಿ, ಆ ನಂಬಿಕೆ ಇಲ್ದೆ ನೀನ್ ದೆವ್ವನ್ನ ಬಿಡಿಸೋಕ್ಕೂ ಆಗಲ್ಲ. ಆ ನಂಬಿಕೆ ಇಲ್ದೆ ಮರವನ್ನು ಒಣಗ್ಸಕ್ಕೂ ಆಗಲ್ಲ. ಆ ನಂಬಿಕೆ ಇಲ್ದೆ ಬೆಟ್ಟವನ್ನು ಕಿತ್ತು ದೂರ ಹಾಕಕ್ ಆಗಲ್ಲ. ಆ ನಂಬಿಕೆ ಇಲ್ದೆ ಹೋದ್ರೆ ನೀನು ಬರುವಂತ ಆಶೀರ್ವಾದ ಪಡೆಯಕ್ ಆಗಲ್ಲ. ಅಲ್ಲೆಲ್ಲಿ ಹೇಳ್ರಿ, ನಂಬಿಕೆ ಮನುಷ್ಯನ ಜೀವಿತದಲ್ಲಿ. ಯೇಸು ಸ್ವಾಮಿ ಮಕ್ಕಳು ಆ ನಂಬಿಗಸ್ತಿಕೆಯನ್ನ ಇಲ್ಲಿ ದೇವರ ವಾಕ್ಯ ಒತ್ತಿ ನಮಗೆ ಹೇಳುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲಿ ಹೇಳ್ರಿ, ಅಲ್ಲೆಲ್ಲೂಯ. ಒತ್ತಿ ಹೇಳ್ತಾರೆ ನಂಬಿಕೆ. ಅದಕ್ಕೆ ಅವನು ಹೇಳ್ತಾನೆ, ಅಪ್ಪ ನಿನ್ ಕೈಲಾದ್ರೆ. ಇವಾಗ ನಾವು ಹಂಗೆ ಪ್ರಾರ್ಥನೆ ಮಾಡಿದ್ದೀವಿ, ಈ ಮರ ಕಿತ್ಕೊಂಡು ಹೋಗುತ್ತೋ ಇಲ್ವೋ, ಈ ಮರ ಒಣಗೋಗುತ್ತೋ ಇಲ್ವೋ, ಈ ಬೆಟ್ಟ ಕಿತ್ಕೊಂಡು ಹೋಗುತ್ತೋ ಇಲ್ವೋ. ಅಲ್ಲೆಲ್ಲೂಯ. ಪ್ರಾರ್ಥನೆ ಮಾಡಿದ್ದೀವಿ. ನಾನು ಸಾಲ ತೀರುತ್ತೋ ಇಲ್ವೋ ಗೊತ್ತಿಲ್ಲ, ಪ್ರಾರ್ಥನೆ ಮಾಡಿದ್ದೀನಿ. ಪಾಸ್ಟ್ರಿಗೆ ಹೇಳಿದ್ದೀನಿ, ಪಾಸ್ಟ್ರೆ ನಮ್ಮ ಸಾಲ ತೀರ್ಲಿ ಅಂತ. ಪಾಸ್ಟ್ರು ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಸಾಲ ಎಲ್ಲ ತೀರೋವೆ. ನೀನೇನ್ ಮಾಡ್ತೀಯಾ? ನೀನ್ ನಂಬಬೇಕು. ಅಲ್ಲೆಲ್ಲೂಯ. ನಿನಗೆ ಆ ನಂಬಿಕೆ ಇದ್ರೆ ಮಾತ್ರ ದೇವರಲ್ಲಿ ಕಾರ್ಯ ಮಾಡ್ತಾರೆ. ಪಾಸ್ಟರ್ ಬರೋ ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವ್ರು ಸುಮ್ಮನೆ ಇರ್ತಾರೆ. ಪಡ್ಕೊಳ್ಳೋರಿಗೆ ಆ ನಂಬಿಕೆ ಬೇಕು, ಅದ ಅನುಭವಿಸೋರಿಗೆ ನಂಬಿಕೆ ಬೇಕು. ಅಲ್ಲೆಲ್ಲ ಹೇಳ್ರಿ, ಅಲ್ಲೆಲ್ಲೂಯ. ನಿನಗೆ ಆ ನಂಬಿಕೆ ಇದ್ರೇನೆ ನಾವು ಮಾಡುವಂತ ಪ್ರಾರ್ಥನೆ ನಿನ್ನಲ್ಲಿ ಕಾರ್ಯ ಮಾಡೋದು. ನೀನ್ ನಂಬಿಕೆ ಇಲ್ಲದೆ ಹೋದ್ರೆ ನಿನ್ ವ್ಯಾಧಿಗೋಸ್ಕರ, ನಿನ್ ಕಷ್ಟಕ್ಕೋಸ್ಕರ, ನಿನ್ ಕಣ್ಣಿಗೋಸ್ಕರನೋ, ನಿನ್ ಸಾಲಕ್ಕೋಸ್ಕರನೋ, ನಿನ್ ಬಡತನಕ್ಕೋಸ್ಕರನೋ ನಾವು ಪ್ರಾರ್ಥನೆ ಮಾಡೋದಾದ್ರೆ ಆ ಪ್ರಾರ್ಥನೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಅದು ವಾಪಸ್ ಬರುತ್ತೆ. ಅಲ್ಲೆಲ್ಲೂಯ. ಯಾಕಂದ್ರೆ ಆ ನಂಬಿಕೆ ನಮ್ಮಲ್ಲಿ ಇಲ್ಲದೆ ಹೋದಾಗ ನಮ್ಮ ಪ್ರಾರ್ಥನೆ ಹಿಂದಿರುಗಿ ಬರುತ್ತೆ.
ಯಾಕೆ ನಮ್ಮ ಕೈಯಲ್ಲಾಗಿಲ್ಲ? ನಾನು ಪಾಸ್ಟ್ರಿಗೂ ಹೇಳಿದೆ, ಕೆಲವರೆಲ್ಲ ಸಾಕ್ಷಿ ಕೊಡ್ತಾರೆ. ನಾವು ಕೆಲವು ಸಲ ಚರ್ಚಿಗೆಲ್ಲ ಹೋಗಿದ್ದರೆ ನಮ್ಮ ಜೀವಿತದಲ್ಲಿ ಅದ್ಭುತ ನಡೆದಿಲ್ಲ. ಅಲ್ಲೆಲ್ಲೂಯ, ನಡೆಯಬೇಕಂತ ನೀನು ನಂಬಿದ್ರೆ ತಾನೇ ಅಲ್ಲಿ ಅದ್ಭುತ ಮಾಡೋದು ದೇವ್ರು. ಏನೋ ಚರ್ಚಲ್ಲಿ ಬಂದು ಕೂತು ಎದ್ದೋಗ್ಬಿಟ್ರೆ ನನಗೆ ಅದ್ಭುತ ನಡೀದೇ ಇಲ್ಲ, ಮಾಡಲ್ಲ. ನೀನ್ ನಂಬೇಕು, ನಾ ಬಂದಿದ್ದೀನಪ್ಪ, ನಾನೇನಾದ್ರೂ ಮಾಡಪ್ಪ, ಏನಾದ್ರೂ ಮಾಡಿಸು. ನಾನು ಇಂಥ ಪರಿಸ್ಥಿತಿಯಲ್ಲಿದ್ದೀನಿ, ಈ ಪರಿಸ್ಥಿತಿಯಿಂದ ನಾನು ಬಗೆಹರಿಸ್ಬೇಕು, ಈ ಸಮಸ್ಯೆಯಿಂದ ನಾನು ಬಗೆಹರಿಬೇಕು. ನೀ ಬಗೆಹರಿಸ್ತೀರ, ನಾನು ನಂಬ್ತೀನಿ ಅಂತ ನೀ ಪ್ರಾರ್ಥನೆ ಮಾಡೋಗು. ನೀ ಮನೆಗೆ ಹೋಗೋದ್ರೊಳಗೆ ಕಾರ್ಯ ನಡೆದಿರುತ್ತೆ. ಅಲ್ಲೆಲ್ಲಿ ಹೇಳ್ರಿ, ನಾವು ಮನೆಗೆ ಹೋಗೋದ್ರೊಳಗೆ ನಾವು ನೆನೆಸ್ತಾ ಇರೋದನ್ನ ದೇವರು ನೆರವೇರಿಸುವಂತ ದೇವಾದಿ ದೇವ. ಅದಕ್ಕೆ ಹೇಳ್ತಾರೆ, ನೀನ್ ಇಷ್ಟಾರ್ಥಗಳನ್ನ ನೆರವೇರಿಸ್ತಾರೆ. ನೀನ್ ಬರೋ ಮನಸ್ಸಲ್ಲಿ ಆಸೆ ಪಟ್ಟರೆ ಸಾಕು, ನೀನ್ ನೆನೆಸಿದ್ರೆ ಸಾಕು, ದೇವ್ರು ನೆರವೇರಿಸ್ತಾರೆ. ಅಂತ ದೇವ್ರು ನಮ್ಮ ದೇವ್ರು. ಆದ್ರೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲ ಅಂದ್ರೆ ಅಲ್ಲೆಲ್ಲೂಯ ನಾವು ಏನೂ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವೇನೂ ಇಲ್ಲ. ಅದರಿಂದ 22ನೇ ವಾಕ್ಯದಲ್ಲಿ ನಾವು ಓದಲ್ಲ. ಈಗ ಏನಂತ ಓದ್ದೇವೆ? ಅಲ್ಲೆಲ್ಲೂಯ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಹೊಂದುವಿರಿ ಅಂತ. ಅಲ್ಲೆಲ್ಲೂಯ, ಪ್ರಾರ್ಥನೆಯಲ್ಲಿ ನೀವು ನಂಬಿಕೊಂಡು, ನೀನ್ ಏನೇ ಪ್ರಾರ್ಥನೆ ಮಾಡೋದು ಫಸ್ಟ್ ನಿನ್ನಲ್ಲಿ ನಂಬಿಕೆ ಬರ್ಬೇಕು. ಅಲ್ಲೆಲ್ಲ ಹೇಳ್ರಿ, ಅಪ್ಪ ನಾ ಈ ವಿಷಯಕ್ಕೆ ಪ್ರಾರ್ಥನೆ ಮಾಡ್ತೇನೆ, ನಾನು ನಂಬ್ತೇನೆ, ನನ್ನ ಪ್ರಾರ್ಥನೆ ನೀವು ಕೇಳ್ತೀರಾ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತೀರಾ, ನಾನು ನಂಬ್ತೀನಿ. ಅದೇ ವಾಕ್ಯ ಹೇಳುತ್ತೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರಿ. ನೀ ಏನಾದ್ರೂ ಬೇಡ, ಈ ಮರ ಕಿತ್ಕೊಂಡು ಹೋಗ್ಲಪ್ಪ, ಬೆಟ್ಟ ಕಿತ್ಕೊಂಡು ಹೋಗ್ಲಪ್ಪ, ಅಲ್ಲೆಲ್ಲೂಯ, ಈ ಕಾಯಿಲೆ ಹೋಗ್ಲಪ್ಪ, ಈ ಕಷ್ಟ ಹೋಗ್ಲಪ್ಪ, ಈ ಕಣ್ಣೀರು ಹೋಗುತ್ತೆ, ಮತ್ತೆ ನಿನ್ನ ಹತ್ರಕ್ಕೆ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಸುಳ್ಳಾಗದು. ನೀನು ನಂಬಿಕೊಂಡು ಪ್ರಾರ್ಥನೆ ಏನೇನು ಬೇಡಿಕೊಳ್ಳುವಿರೋ ಅದೆಲ್ಲ ಯಾರು ಹೇಳಿದೆ? ಸ್ವಾಮಿ ಹೇಳ್ತಿದ್ದಾರೆ, ತನ್ನ ಸ್ವಂತ ಬಾಯಿಂದ ಹೇಳ್ತಿದ್ದಾರೆ. ಅಪೊಸ್ತಲ ಪೌಲನು, ಶಿಷ್ಯರು ಯಾರು ಹೇಳಿದ್ರು? ಸ್ವಾಮಿ ಸ್ವಂತ ಬಾಯಿಂದ ನಮಗೆ ತಿಳಿಸುವಂತ ಮಾತು ಹೊಂದ್ತೀವಿ ನಾವು. ಆದ್ರೆ ಪ್ರಾರ್ಥನೆ ಮಾಡಕ್ ಮುಂಚೆ ನಮಗೆ ನಂಬಿಕೆ ಬೇಕು. ಪ್ರಾರ್ಥನೆ ಮಾಡಕ್ ಮುಂಚೆ ನಾವು ನಂಬಿಗಸ್ತರಾಗಿರ್ಬೇಕು. ಇಲ್ಲ ಅನ್ಯನ ತರ, ಅಪ್ಪ ನಿನ್ ಕೈಯಲ್ಲಾದ್ರೆ ನನ್ನ ಮಗನಿಗೆ ಸುಖ ಕೊಡು, ನಿನ್ ಕೈಯಲ್ಲಾದ್ರೆ ನನ್ನ ಮಗನಿಗೆ ಬಿಡುಗಡೆ ಕೊಡು. ಅಲ್ಲೆಲ್ಲೂಯ, ಅಪ್ಪ ನಾನು ಪ್ರಾರ್ಥನೆ ಮಾಡಿದ್ದೀನಿ, ನಿನ್ ಚಿತ್ತವಾದ್ರೆ ನನಗೆ ಸಿಗ್ಲಿ, ನಿನ್ ಚಿತ್ತ ಇಲ್ಲ ಅಂದ್ರೆ ಬೇಡ. ಅದಕ್ಕೆ ಯಾಕೆ ಪ್ರಾರ್ಥನೆ ಮಾಡಕ್ ಹೋಗ್ತೀವಿ? ಅದಕ್ಕೆ ಆಂಡ್ರೆ சித்தமான கூடு உன் சித்தலன்னா அதுக்கு ஏன் ஜெபம் பண்ற? தேவைன்றது தானே ஜெபம் பண்ணும். தேவையில்ல ஜெபம் என்னத்துக்கு? ಬೇಡದಿರೋ ಪ್ರಾರ್ಥನೆ ಯಾಕೆ? ಅಪ್ಪ ನಿನ್ ಚಿತ್ತವಾದ್ರೆ ನೆರವೇರಿಸು, ನಿನ್ ಚಿತ್ತ ಎಲ್ಲ ಬೇಡ ಅಂದ್ರೆ ಅಂತ ಪ್ರಾರ್ಥನೆ ಯಾಕೆ ಮಾಡ್ತೀಯ? ವ್ಯರ್ಥವಾದ ಪ್ರಾರ್ಥನೆ ಯಾಕೆ ಮಾಡ್ತೀಯ? ನೀ ಮಾಡೋ ಪ್ರಾರ್ಥನೆ ಒಂದೊಂದು ನೆರವೇರ್ಬೇಕನ್ನೋ ನಂಬಿಕೆ ನಮಗಿರ್ಬೇಕು. ಅಲ್ಲೆಲ್ಲಿ ಹೇಳ್ರಿ, ஜெபம் பண்ற ஒவ்வொரு ஜெபமும் அது ನೆರವೇರಿಸಪಡணும். ಆಂಡವ್ರು ಏற்றுಕೊಳ್ಳ ನಮ್ಮ ಜಪತ್ತೆ. ದೇವ್ರ ನಮ್ಮ ಪ್ರಾರ್ಥನೆ ಸ್ವೀಕರಿಸ್ಬೇಕು. ಅಲ್ಲೆಲ್ಲಿ ಹೇಳ್ರಿ, ನಮ್ಮ ಪ್ರಾರ್ಥನೆ ಸ್ವೀಕಾರ ಆಗ್ಬೇಕು. ಅದೇ ನಮ್ಮ ನಂಬಿಕೆ. ನಾ ಬೇಡಿದ್ದೀನಿ, ಖಂಡಿತ ನಮ್ಮ ಮನೆಗೆ ಹೋಗೋದ್ರಲ್ಲಿ ದೇವ್ರ ಏನಾದ್ರು ಮಾಡಿರ್ತಾರೆ, ನಾನು ನಂಬ್ತೀನಿ. ಕೆಲವು ಜೀವಿತದಲ್ಲಿ ನಡೆದಿದೆ, ಹಂಗೇಳಿ ಮನೆಗೆ ಹೋಗೋದ್ರಲ್ಲಿ ದೇವ್ರ ಅದ್ಭುತ ಮಾಡಿದ್ದಾರೆ. ಅಲ್ಲೆಲ್ಲೂಯ, ನಮ್ಮ ಜೀವಿತದಲ್ಲೂ ಅಷ್ಟೇ ಎಷ್ಟೋ ಸಲ ನಮ್ಮ ಕಾರ್ಯಗಳನ್ನ ದೇವ್ರು ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ದೇವ್ರ ಎದುರು ನೋಡುವಂಥದ್ದು ಒಂದೇ, ನಂಬಿಕೆ. ನಿನ್ನಿಂದ ಆದ್ರೆ ಅಂದ್ರೆ ನಾವು ಅಯೋಗ್ಯರು ಅಂತ ಅಲ್ಲ, ಯೋಗ್ಯತೆ ಇಲ್ಲದವರು ಅಂತ. ದೇವ್ರ ಹತ್ರ ಹೊಂದಿಕೊಳ್ಳೋದಕ್ಕೆ ಅಯೋಗ್ಯರು, ನಾವು ಯೋಗ್ಯರಿಲ್ದವರು ಅಂತ ಹೇಳಿ ದೇವ್ರು ತಿಳ್ಕೊಬೇಕಾಗತ್ತೆ. ನಿನ್ನಿಂದ ಆದ್ರೆ ನನಗೆ ಕೊಡಪ್ಪ, ನನಗೆ ಬೇಕಪ್ಪ, ನೀನ್ ನನಗೆ ಕೊಡ್ತೀಯಪ್ಪ ಅನ್ನೋ ಅಧಿಕಾರದಿಂದ, ನಂಬಿಗಸ್ತಿಕೆಯಿಂದ. ಅಲ್ಲೆಲ್ಲೂಯ, ಯಾರ್ಯಾರು ಆತ ಮೇಲೆ ನಂಬಿಕೆ ಇಟ್ಟವರಿಗೆಲ್ಲ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇನ್ನೊಂದು ವಾಕ್ಯ ಓದ್ಬಿಡೋಣ. ಮಾರ್ಕನ್ ಬರ್ಸುವಾರ್ತೆ 11ನೇ ಅಧ್ಯಾಯ 23ನೇ ವಾಕ್ಯ ಓದ್ರಿ. 11:23 ಮಾರ್ಕ 11:23. ನಿಮಗೆ ಸತ್ಯವಾಗಿ ಹೇಳ್ತೇನೆ, எவனாலும் இந்த மலையை பார்த்து நீ பெயர்ந்து சமுதிரத்திலே தள்ளுண்டு போ என்று சொல்லி தான் சொன்னபடியே நடக்கும் என்று தன் இருதயத்தில் சந்தேகப்படாமல் விசுவாசத்தால் அவன்
செய்யும்படியே ஆகும் என்று மெய்யாக உங்களுக்கு சொல்லுகிறேன். ಆಮೆನ್. ಹಲ್ಲೆಲೂಯಾ. ಏನಾಗುತ್ತೆ? ಕಡೆ ವಾಕ್ಯ ನಂಬಿದರೆ ಅವನು ಹೇಳಿದಂತೆ. ಹಲ್ಲೆಲೂಯಾ. ನಂಬಿದರೆ ಅವನು ಹೇಳಿದಂತೆ. ಹಲ್ಲೆಲೂಯಾ. ಆದ್ರಿಂದ ಅದನ್ನು ಹೊಂದಿದ್ದೇನೆಂದು ನಂಬಿದರೆ ಅದು ನಿಮಗೆ ಸಿಕ್ಕುವುದು. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾದದ್ದು ಏನಂದ್ರೆ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ನೀನೇನು ಹೇಳ್ತಾ ದೇವ್ರ ನೆರವೇರಿಸ್ತಾನೆ. ಹಲ್ಲೆಲೂಯಾ ಹೇಳ್ರಿ. ನೀನ್ ನಂಬಿದರೆ ನೀನ್ ಹೇಳಿದಂತೆ ಆಗುವುದು. ನೀನ್ ನಂಬಿದರೆ ನೀನ್ ಹೇಳಿದಂತೆ ಆಗುವುದು. ಜ್ಞಾಪಕ ಇಟ್ಕೊಳ್ರಿ. ನೀವೇನು ಹೇಳ್ತೀರ ಅದು ನೆರವೇರುತ್ತೆ. ಹಲ್ಲೆಲೂಯಾ. ನಮ್ಮ ಎದುರು ಮನೆಯಲ್ಲಿರೋರಿಗೆ ಅಪ್ಪ 2 ಕಣ್ಣು ಹೋಗ್ಲಿ ಅಂತ ಒಬ್ರು ಪ್ರಾರ್ಥನೆ ಮಾಡಿದ್ರು. ದೇವ್ರು 2 ಕಣ್ಣು ಹೋಗಂಗ್ ಮಾಡ್ಬಿಡ್ರು. ಹಲ್ಲೆಲೂಯಾ. ಬೆಳಗ್ಗೆದ್ದು ಎದ್ದು ನೋಡಿದ್ನಂತೆ, ಅವನು 1 ಕಣ್ಣು ಹೋಗಿತ್ತಂತೆ. ಸ್ವಾಮಿ, ನಾ 2 ಕಣ್ಣು ಹೋಗಕ್ ಪ್ರಾರ್ಥನೆ ಮಾಡಿದೆ, ನೀವು 1 ಕಣ್ಣು ಹೋಗಿದ್ಯಾ, ನಿನಗೆ 2 ಇದಲ್ಲಪ್ಪ, ಅದಕ್ಕೆ ಅವನಿಗೆ 1 ಹೋಗಿದೆ. ಹಲ್ಲೆಲೂಯಾ ಹೇಳ್ರಿ. ಇಂಥ ಪ್ರಾರ್ಥನೆ ಅಲ್ಲ ದೇವ್ರು ಇಷ್ಟಪಡಲ್ಲ. ನಮ್ಮನೆ ಮುಂದೆ ಇರೋ ಕಾಲ್ ಮುರಿ, ಕೈ ಮುರಿ, ಅವ್ರಿಗೆ ಹಂಗ್ ಮಾಡು, ಇವ್ರಿಗೆ ಹಿಂಗ್ ಮಾಡು, ಅದೆಲ್ಲ ನಮಗೆ ಬೇಡದರ ವಿಷಯ. ಅಪ್ಪ ನಮಗೆ ತೊಂದರೆ ಕೊಡ್ತಾರೆ, ಅವ್ರ ಕಣ್ಗಳ ದೇಶ ಸಿಗುವಂತೆ ಮಾಡು. ಅವ್ರು ನಮ್ಮ ನೋಡಿದ್ರೆ ಪ್ರೀತಿ ಹೃದಯ ಬರಂಗ್ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿ ನೋಡ್ರಿ. ಹಲ್ಲೆಲೂಯಾ. ನೀನ್ ಕೇಳಿದಂತೆ ದೇವ್ರ ನೆರವೇರಿಸ್ತಾರೆ. ಅವರೇ ಪ್ರೀತಿಯಿಂದ ಮಾತಾಡ್ತಾರೆ. ಎಲ್ಲ ಹೋಗ್ತಿದ್ರ ಇಲ್ಲ ಟೌನ್ ಮುಗಿದ ಕತೆ, ಆ ದ್ವೇಷ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಅವ್ರು ನಮಗೆ ದ್ವೇಷ ಮಾಡ್ತಾರಂತ ನೀನ್ ದ್ವೇಷದ ಪ್ರಾರ್ಥನೆ ಮಾಡಿದ್ರೆ ನಿನ್ ಪ್ರಾರ್ಥನೆ ದೇವ್ರ ಉತ್ತರ ಕೊಡಲ್ಲ. ದ್ವೇಷದ ಪ್ರಾರ್ಥನೆ ದೇವ್ರು ಇಷ್ಟ ಪಡೋದಿಲ್ಲ. ವೈರಾಗ್ಯದ ಜಪத்தை கர்த்தர் அருவருக்கிறார். ವೈರಾಗ್ಯದ ಪ್ರಾರ್ಥನೆ ದೇವರು ತಿರಸ್ಕರಿಸ್ತಾರೆ. ಹಲ್ಲೆಲೂಯಾ. ಅದರಿಂದನೇ ನಮ್ಮ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ನಮ್ಮ ಪ್ರಾರ್ಥನೆ ಯಾರಿಗೆ ಮೆಚ್ಚುಗೆ ಆಗಿರ್ಬೇಕಂತೆ? ದೇವರಿಗೆ ಮೆಚ್ಚುಗೆ ನಂಬಿದರೆ ಅವನು ಹೇಳಿದಂತೆಯೇ ಹಲ್ಲೆಲೂಯಾ ಆಗುವುದೆಂದು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅದೇ ಲೂಕನ ಸುವಾರ್ತೆ 11ನೇ ಅಧ್ಯಾಯ 8ನೇ ವಾಕ್ಯ ಹೋದ್ರೆ ಅಲ್ಲೊಂದು ವಾಕ್ಯ ಇದೆ. ಲೂಕನ ಸುವಾರ್ತೆ, ಆದರೆ ಸ್ನೇಹಿತನ ನಿಮಿತ್ತವಾಗಿ ಎದ್ದು ಕೊಡದೆ ಇದ್ದರು ಅವನ ಕಾಟದ ದೆಸೆಯಿಂದ ಎದ್ದು ಬಂದು ಕೇಳಿದಷ್ಟು. பின்பு தனக்கு அவன் சிநேகிதனாய் இருந்த மித்தம் எழுந்து அவனுக்கு கொடாமல் விட்டால் தன்னிடத்தில் அவன் வருந்தி கேட்கிறதன் மித்தமாவது கேட்டுகிற நிமித்தம் எழுந்திருந்து அவனுக்கு தேவையானதை கொடுப்பான் என்று உங்களுக்கு சொல்லுகிறேன் ಎಂದು உங்களுக்கு சொல்கிறேன். ಹಲ್ಲೆಲೂಯಾ. ಈ ವಾಕ್ಯವನ್ನು ಗಮನಿಸ್ರಿ. ಆದರೆ ಸ್ನೇಹದ ನಿಮಿತ್ತವಾಗಿ ಅವನು ಎದ್ದು ಕೊಡದೆ ಇದ್ದರು ಅವನ ಕಾಟದ ದೆಸೆಯಿಂದ. ನೆಂಟರು ಬಂದ್ಬಿಟ್ಟಿದಾರಪ್ಪ, ಎದಳ ಮರ, 4 ರೊಟ್ಟಿ ಕೊಡು, ಬೆಳಗ್ಗೆ ನಾನು ತಿರ್ಸ್ಕೊಟ್ಬಿಡ್ತೀನಿ. ಅವನು ಹೇಳ್ತಾನೆ. ಹಲ್ಲೆಲೂಯಾ. ಏನಂತೇಳಿ ಮೇಲ್ಗಡೆ ವಾಕ್ಯದಲ್ಲಿ ನೋಡ್ರಿ, ನಿಮ್ಮಲ್ಲಿ ಒಬ್ಬ ಸ್ನೇಹಿತನಿದ್ದಾನೆ ಎಂದು ಹೇಳೋಣ. ಅವನು ಸರ್ವತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಹೋಗಿ, ಸ್ನೇಹಿತನೇ, ನನಗೆ 3 ರೊಟ್ಟಿಯನ್ನು ಕಡವಾಗಿ ಕೊಡು. ನನ್ನ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ, ಅವನಿಗೆ ಊಟಕ್ಕೆ ಬಡಿಸುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ಹೇಳಲು, ಆ ಸ್ನೇಹಿತನು ನನಗೆ ತೊಂದರೆ ಕೊಡಬೇಡ, ಈಗ ಕದ ಹಾಕಿದೆ, ನನ್ನ ಮಕ್ಕಳು, ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದ ಉತ್ತರ ಕೊಟ್ಟರೂ ಕೊಡಬಹುದು. ಆದರೆ ಸ್ನೇಹದ ನಿಮಿತ್ತ ಅವನೆದ್ದು ಕೊಡದೇ ಇದ್ದರು ಅವನ ಕಾಟದ ದೆಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವನೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಹಾಗೆಯೇ ನಾನು ನಿಮಗೆ ಹೇಳುವುದನೆಂದರೆ, ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ನನ್ನ ಸ್ನೇಹಿತ ಬಂದಿದ್ದಾನೆ, 3 ರೊಟ್ಟಿ ಕೊಡ ಮರೆ,
ನಮ್ಮಲ್ಲಿ ಮೇನ್ ಇಲ್ಲ, ನಮ್ಮ ಮನೇಲಿ ಇಲ್ಲಂದ್ರೆ ಇಟ್ಕಿಟ್ಟಿದ್ರೆ ನಾವೇ ರೊಟ್ಟಿ ಹಾಕಿ ಅವನಿಗೆ ಊಟ ಕೊಟ್ಬಿಡ್ತಿದ್ವಿ. ನಮ್ಮ ಮನೇಲಿ ಏನಿಲ್ಲ, ಎಲ್ಲ ನಿಲ್ಲಾಗ್ಬಿಟ್ಟಿದೆ. ನನ್ನ ಸ್ನೇಹಿತ ಬಂದ್ಬಿಟ್ಟ, ಅಲ್ಲೇಲೂಯ. ನೋಡ್ರಿ, ನಾವಾಗಿದ್ರೆ ನೋಡ್ರಿ ನಮ್ಮ ಮನೇಲಿ ಏನಿಲ್ಲ, ನೀರು ಕುಡ್ಕೊಂಡು ಮಲಗ್ರಿ ಅಂತ ಹೇಳ್ಬೋದಾಯ್ತು. ಅವನ ಸ್ನೇಹಿತ ನೋಡ್ರಿ, ಸ್ನೇಹಿತ ಇಲ್ಲಿಂದ ಬಂದ ಉಪವಾಸ ಬಂದಿರ್ಬೇಕು, ಹೊಟ್ಟೆಸಿಂದ ಬಂದಿರ್ಬೇಕು. ಅವನ ಹಂಗೆ ಹೆಂಗ್ ಮಲಗಿಸೋದು? ಪಕ್ಕದ ಮನೆಗೆ ಓಡೋಗ್ತಾನೆ ತನ್ನ ಫ್ರೆಂಡ್ ಅನ್ನು, ಇವನ್ 3 ರೊಟ್ಟಿ ಕೊಡ ಮರ. ನಮ್ಮ ಸ್ನೇಹಿತ ಬಂದಾನೆ, ಹೊಟ್ಟೆಸಿಂದ ಬಂದಾನೆ. ಹೋಗ ಮರ, ನಮ್ಮ ಮಕ್ಕಳೆಲ್ಲ ಮಲಗಿದ್ದಾರೆ, ನಾವು ನಿದ್ದೆ ಮಾಡ್ಬೇಕು, ಆಗಲ್ಲ ಅಂತ. ಬಾ ಏನಾದ್ರು ಮಾಡ ಕೊಡಲಿ, ಪಾಪ ಹೊಟ್ಟೆಸಿಂದ ಬಂದಾರೆ. ಎದಳ ಮರ, ಕೊಡಪ್ಪ, ಹೊಟ್ಟೆಸಿಂದ ಬಂದಾರೆ. ಅಲ್ಲೇಲೂಯ. ಅವನ ಸ್ನೇಹಿತನಿಗೋಸ್ಕರ ಎದ್ದು ಆ ಸ್ನೇಹಿತನದಿಂದ ಕೊಡದೆ ಹೋದ್ರು. ಅವನ ಕಾಟ ಬಾಗಿಲು ತರ್ತಾ ಇದ್ದಾನೆ, ಕೊಡ ಮರ, ಕೊಡ ಮರ. ಅಲ್ಲೇಲೂಯ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಏನ್ ಹೇಳ್ತಾರೆ? ಸ್ನೇಹದ ನಿಮಿತ್ತ ಎದ್ದು ಕೊಡದೆ ಇದ್ದರು ಅವನ ಕಾಟದ ದೆಸೆಯಿಂದ ಏನ್ ಜೀವ ತೆಗಿತೆ ಮರೆ. ಅಲ್ಲೇಲೂಯ. ಹಂಗೆ ನಾವು ಬೇಡ್ತಾ ಇದ್ರು. ನಮ್ ಕಾಟಕ್ಕೆ ನಡಿಬೇಕಾದ ಕಾರ್ಯ ಅಲ್ಲ, ಏನಾಗತ್ತೆ? ನಡೆಯುತ್ತೆ. ಅದೇ ವಿಶ್ವಾಸ. ಇವತ್ತು ಲೇಟ್ ಆಗ್ಬೋದು, ಇವತ್ತು ನಾಳೆ ಸಿಗತ್ತೆ. ಅಪ್ಪ ಏನ್ ಮಾಡ್ತೇವೆ ಗೊತ್ತಿಲ್ಲ, ನನಗೆ ಬೇಕು. ಅಪ್ಪ ನಾನು ನಂಬ್ತೀನಿ, ನನಗೆ ಕೊಡ್ತೇನೆ. ನನಗೆ ಏನ್ ಮಾಡ್ತೇವೆ ಗೊತ್ತಿಲ್ಲ, ನನಗೆ ಬೇಕು. ಅಪ್ಪ ನೀನ್ ಏನ್ ಮಾಡ್ತೇವೆ ಗೊತ್ತಿಲ್ಲ, ನನಗೆ ಬೇಕು. ಅಲ್ಲೇಲೂಯ. ನಮ್ಮ ಕಾಟದ ನಿಮಿತ್ತ ನಮ್ಮ ಪ್ರಾರ್ಥನೆಯಲ್ಲಿ ಕಾಡಿ ಬೇಡಿ ಬರದಿರೋ ಆಶೀರ್ವಾದವನ್ನೆಲ್ಲ ನೀನ್ ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನ ಬೇಡ್ದ ಕಣ್ಣೀರು ಬಿಟ್ಟ. ಅಲ್ಲೇಲೂಯ. ನೀನ್ ಯಾಕೋಬಲ್ಲ, ಇನ್ಮೇಲೆ ಇಸ್ರಾಯೇಲ್ ಅಂತೇಳಿ ದೇವರವನನ್ನು ಆಶೀರ್ವದಿಸಿದ್ರು. ಅಲ್ಲೇಲೂಯ. ಅದೇ ನಾವು ಮಾಡುವಂತ ಪ್ರಾರ್ಥನೆಯ ಕಾಟದಿಂದಾದ್ರೂ ದೇವರು ನಮ್ಮನಿಗೆ ಅದ್ಭುತ ಮಾಡ್ತಾರೆ. ಅಲ್ಲೇಲೂಯ. ಮನುಷ್ಯನೇ ಅವನ ಕಾಟಕ್ಕೆ ತಡಿಲಾರದೆ ಬಂದು ರೊಟ್ಟಿ ಕೊಟ್ಟಾದ್ಮೇಲೆ ನಮ್ಮಪ್ಪ ಜೀವ ಸ್ವರೂಪನಾದ ದೇವ್ರು ನಮ್ಮ ಪ್ರಾರ್ಥನೆ ಮನಸ್ಸಲ್ಲಿ ಕೇಳಿಸಲ್ಲ. ನಾ ಕೇಳುವಾಗ ಸುಮ್ಮನೆ ಇರ್ತಾರ? ಅಲ್ಲೇಲೂಯ. ಸುಮ್ಮನೆ ಇರ್ತಾರ? ಒಂದು ಕಾಲ ಸುಮ್ಮನೆ ಇರಲ್ಲ, ಒಂದು ಕಾಲ ಸುಮ್ಮನೆ ಇರಲ್ಲ. ಅವ್ನು ಎದ್ದು ಬಂದು ಕೊಟ್ಟಾಗೆ ದೇವರು ನಾವು ಮಾಡಿದಂತ ಪ್ರಾರ್ಥನೆ ಉತ್ತರ ಕೊಡ್ತಾರೆ. ಆದ್ರೆ ನಮ್ಮಲ್ಲಿ ಏನಿರ್ಬೇಕಂದ್ರೆ, ಅಲ್ಲೇಲೂಯ, ನಿನ್ ಕೈಯಲ್ಲಾದ್ರೆ ಅಲ್ಲೇಲೂಯ. ನನಗೆ ಇವತ್ತು 500 ರೂಪಾಯಿ ಬೇಕು, ಅದೇನ್ ಮಾಡ್ತೇವೋ ಗೊತ್ತಿಲ್ಲ, ನನಗೆ ಬೇಕೇ ಬೇಕು. ಆ ಕಾಡೋ ಬೇಡೋದಕ್ಕೆ ಸುಮ್ಮನೆ ಏನಾದ್ರೂ ಮಾಡಿ ಏನ್ ಕಟ್ಟ ಮರೆ ಅಂತೇಳಿ ತಂದು ಕೊಡೋವರೆಗೂ ನಾವು ಬಿಡಂಗಿಲ್ಲ, ಅವ್ನು ಕೊಡಂಗಿಲ್ಲ. ಅಲ್ಲೇಲೂಯ. ಆದ್ರೆ ಕೊಡಂಗ್ ಮಾಡ್ತಾರೆ. ಅದರಿಂದ ನಾವು ಬೇಡಿ ಪಡ್ಕೊಳ್ಳುವಂಥದ್ದು. ಯಾವುದೇ ಕಾರಣಕ್ಕೂ ಜ್ಞಾಪಕ ಕಟ್ಕೊಡ್ರಿ. ಅಪ್ಪ ನಿನ್ನಿಂದ ಆದ್ರೆ ಈ ಅದ್ಭುತ ಮಾಡು, ನಿನ್ನಿಂದ ಆದ್ರೆ ಈ ಕಾರ್ಯ ಮಾಡು, ನಿನ್ನಿಂದ ಆದ್ರೆ ಮಾಡಿ ಹೇಳೋದೇ ಬೇಡ. ನಿಮ್ಮಿಂದ ಆಗ ನಾನು ನಂಬ್ತೀನಿ, ನೀನ್ ನನ್ಗೂ ಮಾಡ್ತೀಯ, ನಾನು ನಂಬ್ತೀನಿ. ಅಲ್ಲೇಲೂಯ. ನಿನ್ನ ನಂಬಿಕೆ ನಿನ್ನನ್ನ ರಕ್ಷಿಸುವುದಾಗಿ. ಅದರಿಂದ ಸಮಯ ಹೋಗ್ತಾ ಇದೆ. ಅಲ್ಲೇಲೂಯ. ನಾವು ನಿನ್ನಿಂದ ಆದ್ರೆ ಅಂತ ಹೇಳದೆ, ನಿನ್ನಿಂದ ಆಗತ್ತೆ. ಬೇಡಿಕೊಳ್ಳ್ರಿ, ವಾಗ್ದಾನ ಮಾಡಿದ್ದಾರೆ, ನಾ ಬೇಡಿದ್ದೆಲ್ಲ ಕೊಡ್ತೀನಿ ಅಂತೇಳಿ. ಅದರಿಂದ ಭೋಗಗಳಿಗಾಗಿ ಬೇಡಿಕೊಳ್ಳದೆ, ಭೋಗಗಳಿಗೋಸ್ಕರ ಬೇಡಿಕೊಳ್ಳದೆ, ನಮಗೆ ಅವತ್ತಿಗೇನ್ ಬೇಕು, ಅವತ್ತು ನಮ್ಮ ಜೀವಿತದಲ್ಲಿ ನಮಗೇನ್ ಬೇಕು, ಅಪ್ಪ ಅದನ್ನ ನೆರವೇರಿಸಪ್ಪ ಅಂತೇಳಿ. ಅಲ್ಲೇಲೂಯ. ನಾವು ಕರ್ತನಿಗೆ ಒಪ್ಪಿಸ್ಕೊಡೋಣ. ನಿನ್ನಿಂದ ಆದ್ರೆ ಅಂತೇಳಿ ಇನ್ಮೇಲೆ ಹೇಳಲೇಬೇಡ್ರಿ, ನಿನ್ ಚಿತ್ತವಾದ್ರೆ ಅಂತ ಹೇಳ್ಬೇಡ್ರಿ. ನಾವು ಬೇಡಿದನ್ ಕೊಡಕ್ಕೆ ಆತನು ಶಕ್ತನಾಗಿದ್ದಾರೆ, ನಾವು ಕೇಳಿದನ್ ಕೊಡೋದಕ್ಕೆ ಶಕ್ತನಾಗಿದ್ದಾರೆ. ಅದಕ್ಕೆ ನಾವು ವಾಕ್ಯ ಹೇಳಿದೆ, ಅಬ್ಬ ತಂದೆ ತನ್ನ ಮಗನಿಗೆ ಮೀನು ಕೇಳಿದ್ರೆ ಹಾವು ಕೊಡ್ತಾನೆ. ಅಲ್ಲೇಲೂಯ. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಮೀನನ್ನು ಕೇಳಿದ್ರೆ ಹಾವನ್ನು ಕೊಡ್ತೀರಾ? ಕೊಡ್ತೀವ? ನಾವು ಮೀನೇ ಕೊಡ್ತೀವಿ. ಅಯ್ಯೋ ನನ್ನ ಮಗ ಯಾವತ್ತು ಮೀನು ಕೇಳಿಲ್ಲ, ಇವತ್ತು ಕೇಳ್ದ, ಅವನು 4 kg ಆದ್ರೂ ತಂದು ಅವನಿಗೆ ತಿನ್ನಿಸಲ್ವಾ? ಅಲ್ಲೇಲೂಯ. ಅದೇ ರೀತಿ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ. ಆದ್ರೆ ನಿನ್ನಿಂದ ಆದ್ರೆ ಅನ್ನೋದನ್ನು ಬಿಟ್ಟು ನಿಮ್ಮಿಂದ ಎಲ್ಲ ಸಾಧ್ಯ. ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಬಿಟ್ರು ಅಂದ್ರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲ್ವೇ? ಅಲ್ಲೇಲೂ ಹೇಳ್ರಿ. ದೇವ್ರ ವಾಕ್ಯನ ಆಶ್ರಯಿಸಲಿ. ಎಲ್ಲ ಮೊಣಕಾಲವರು ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿ. அப்பா பேசுறதுக்காக நன்றி செலுத்துகிறோம் ஆண்டவரே. கடுகளவு விசுவாசம் உங்களுக்குள்ள இருந்தால் ஆண்டவரே, இந்த
இந்த மலையை பார்த்து நீ விடமிட்டு அப்புறம் போய் என்றால் போவோம், உங்களால் கூடாத காரியம் ஒன்றுமில்லை என்று மெய்யாகவே உங்களுக்கு சொல்கிறேன் என்று அப்பா பேசின வார்த்தைக்காக உமக்கு நன்றி செலுத்துகிறோம் ஆண்டவரே. நீங்கள் விசுவாசம் உள்ளவர்களாய் எவைகளை கேட்பீர்களோ அவைகளை பெறுவீர்கள் இருக்கிற மரிக்கால ரமசக்கா பாபா பாபா. அப்பா பேசின ஒவ்வொரு வார்த்தையும் நாங்க இங்கேயே கேட்டு இங்கேயே விட்டு விடாதபடி ஆண்டவரே, எங்க இறுதி என்ற பலைகளை எழுதி மெழுக்கு போட ஆண்டவரே உதவி செய்யுங்க, சகாயம் பண்ணுங்க. அப்ப நான் கேட்டது மறந்ததை கூட்டி கொடுத்து ஆசீர்வாதிப்பீர் என்று இயேசு கிறிஸ்துவின் இனிய நாமத்தில் ஜெபிக்கிறேன் ಜೀವನವುಳ್ಳ நல்ல ಪಿತಾವೇ, ಆಮೆನ್ ಆಮೆನ್ ಹಲ್ಲೆಲೂಯಾ. ನಾವು ಕೂತ್ಕೊಳ್ಳೋಣ. ಒಂದು ರಾಗ ಹಾಡಲ್ಪಡುವಾಗ ಕರ್ತನಿಗೋಸ್ಕರ